ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ನಾವು ಸೈನ್ಸದು 2 ಕ್ಲಾಸ್ ಮಾಡಿದ್ದೀವಿ ಆಲ್ರೆಡಿ. ಫಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಈ ಕೋರ್ಸ್ ಯಾವ ಥರ ರನ್ ಆಗುತ್ತೆ ಅಂತ ಡೀಟೇಲ್ಸ್ ಕೊಟ್ಟಿದ್ದೆ. ಸೆಕೆಂಡ್ ಕ್ಲಾಸಲ್ಲಿ ಫಸ್ಟ್ ಚಾಪ್ಟರು ಸೆಲ್ಸ್ ಅಂತ ಮಾಡಿದ್ವಿ, ಅಂದರೆ ಜೀವಕೋಶಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡಿದ್ವಿ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದ್ವಿ. ಆಮೇಲೆ ಈ ಕೋರ್ಸಲ್ಲಿ ಏನೇನು ಇರುತ್ತೆ ಏನು ಅಂತ ಆ ಕ್ಲಾಸಲ್ಲೂ ನಾನು ನಿಮಗೆ ಡೀಟೇಲಾಗಿ ಹೇಳಿದ್ದೆ. ಆ ಕ್ಲಾಸಲ್ಲಿ ಸುಮಾರು ಜನ ರಿಕ್ವೆಸ್ಟ್ ಏನು ಮಾಡಿದ್ದೀರಾ ಅಂದರೆ, ನಮಗೆ ಕನ್ನಡದಲ್ಲಿ ಸೈನ್ಸ್ ಮಾಡಿಕೊಡಿ, ಇಂಗ್ಲೀಷಿಗೆ ಸುಮಾರು ಬುಕ್ಸ್ ಇದೆ, ಆಮೇಲೆ ಕೋರ್ಸಸ್ ಇದೆ, ಕನ್ನಡದಲ್ಲಿ ಯೂಟ್ಯೂಬಿಗೆ ಯಾವುದೂ ಕೋರ್ಸ್ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಈ ಕೋರ್ಸನ್ನು ಮಾಡೋದು ಅಂಥೇಳಿ, ಸೊ ಈ ಕನ್ನಡದಲ್ಲೇ ಮಾಡಬೇಕು ಅಂಥೇಳಿ ನಾವು ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಈ ಕೋರ್ಸನ್ನು ಪೂರ್ತಿ ಡೀಟೇಲಾಗಿ ನೋಡಿ ಈ ವಿಡಿಯೋನ. ಆಮೇಲೆ ನಿಮ್ಮ ಏನಾದರೂ ಸಜೆಷನ್ಸ್ ಇದ್ದರೆ ಆಮೇಲೆ ಸಜೆಷನ್ಸ್ ಕೊಡಿ, ಅದನ್ನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇಂಪ್ರೂವೈಸ್ ಮಾಡೋಣ. ಓಕೆ, ಈ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಒಂದೆರಡು ಪಾಯಿಂಟ್ ಹೇಳ್ತೀನಿ ನಿಮಗೆ. ಇದೇನು ನಿಮ್ಗೆ PDF ತೋರಿಸ್ತಾ ಇದ್ದೀನಿ, ಇದೇನು PDF ನೋಡ್ತಾ ಇದ್ದೀರಾ ನೀವು, ಇದು ಕಂಪ್ಲೀಟ್ಲಿ NCERT ಬುಕ್ಸ್ ಏನಿದೆ ಗೌರ್ಮೆಂಟ್ ಸೋರ್ಸ್ದು. ಸೊ NCERT ಬುಕ್ಸು ಮತ್ತು ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಏನು ಟೆಕ್ಸ್ಟ್ ಬುಕ್ಸ್ ಇದೆ ಅದರಿಂದ ಬೇರೆ ಬೇರೆ ಕ್ಲಾಸಲ್ಲಿ, ಈಗ ಜೀವಕೋಶಗಳ ಬಗ್ಗೆ ನಿಮಗೆ 8th ಕ್ಲಾಸಲ್ಲಿ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಅದೇ ಥರ 9th ಕ್ಲಾಸಲ್ಲಿ ಒಂದು ಸ್ವಲ್ಪ ಇರುತ್ತೆ, 10th ಕ್ಲಾಸಲ್ಲಿರುತ್ತೆ. ಅದನ್ನೆಲ್ಲ ಕ್ಲಬ್ ಮಾಡಿ ಒಂದೇ ಕ್ಲಾಸಲ್ಲಿ ಕಂಪ್ಲೀಟ್ ಜೀವಕೋಶಗಳ ಬಗ್ಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ಕ್ಲಾಸು ನಾವು ಲಾಸ್ಟ್ ಕ್ಲಾಸ್ ಜೀವಕೋಶಗಳ ಬಗ್ಗೆ ನೋಡಿದ್ವಿ, ಈಗ ನಾವು ಟಿಶ್ಯೂಸ್ ಬಗ್ಗೆ ನೋಡೋಣ. ಅಂದರೆ ಜೀವಕೋಶಗಳ ಗುಂಪಿಗೆ ನಾವು ಟಿಶ್ಯೂಸ್ ಅಂತ ಕರಿತೀವಿ. ಸೊ ಆ ಟಿಶ್ಯೂಸ್ ಬಗ್ಗೆ ನೋಡ್ತೀವಿ. ಈ ಟಿಶ್ಯೂಸ್ ಬಗ್ಗೆ ನಾವು ನೋಡಬೇಕಂದ್ರೆ, ಟಿಶ್ಯೂಸ್ ಬಗ್ಗೆ ನಿಮಗೆ ಅಪ್ ಟು 6th ಇಂದ 12th ಬೇರೆ ಬೇರೆ ಕ್ಲಾಸಲ್ಲಿ ಬೇರೆ ಬೇರೆ ಬುಕ್ಸಲ್ಲಿ ನಿಮಗೆ ಕಂಟೆಂಟ್ ಕೊಟ್ಟಿದ್ದಾರೆ. ನಾವೇನು ಮಾಡಿದ್ದೀವಿ, ಇದನ್ನು ಎಲ್ಲನೂ ಒಂದೇ ಕಡೆ ತೊಗೊಂಬಂದು ನಿಮಗೆ ಈಸಿ ಆಗೋದಕ್ಕೆ ಸಿಂಪ್ಲಿಫೈ ಮಾಡಿ ಎಕ್ಸಾಮ್ ಪಾಯಿಂಟ್ಸ್ ಏನು ಬೇಕು ಅದನ್ನು ಮಾತ್ರ ಕೊಟ್ಟಿದ್ವಿ. ಓಕೆ, ಫಸ್ಟ್ ಪಾಯಿಂಟ್ ಇದು. ಇದಾದಮೇಲೆ ಈ ಕೋರ್ಸಲ್ಲಿ ನಿಮಗೆ ಈ ಥರ ಎಕ್ಸಾಮ್ ಟಿಪ್ಸ್ ಅಂತ ನಾನು ಬಾಕ್ಸ್ ಮಾಡಿದ್ದೀನಿ, ಎಕ್ಸಾಮ್ ಟಿಪ್ಸ್ ಅಂತ, ಎಕ್ಸಾಮ್ ಫೋಕಸ್ ಅಂತ. ಅದರಲ್ಲಿ ಏನಾಗಿದೆ ಅಂದರೆ, ನಿಮಗೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ನಿಮ್ಮ KPSC ಮತ್ತು KEAದಲ್ಲಿ ನಡೆಯುವಂಥ ಎಲ್ಲ ಎಕ್ಸಾಮ್, ಹಿಂದೆ ನಡೆದಿರುವಂಥ ಎಲ್ಲ ಎಕ್ಸಾಮ್ಗಳದ್ದು ಪ್ರೀವಿಯಸ್ ಇಯರ್ ಕ್ವಶನ್ ರಿಲೇಟೆಡ್ ಟು ದಿಸ್ ಟಾಪಿಕ್. ಈ ಟಿಶ್ಯೂಸ್ ಮೇಲೆ ಬೇರೆ ಬೇರೆ ಎಕ್ಸಾಮಲ್ಲಿ ಏನೇನು ಕ್ವಶನ್ ಕೇಳಿದ್ದಾರೆ ಅದನ್ನೆಲ್ಲ ಕ್ವಶನ್ಗಳನ್ನ ನಾನು ಇಲ್ಲಿ ಸ್ಟೇಟ್ಮೆಂಟ್ ಫಾರ್ಮೆಟಲ್ಲಿ ಕ್ವಶನ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ದ್ಯಾಟ್ ನಿಮಗೆ ಇದು ಒಂದೇ ಕೋರ್ಸಿಂದ ನಿಮಗೆ ಥಿಯರಿನೂ ಎಲ್ಲ ಕವರ್ ಆಗಬೇಕು, ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನು ಬಂದಿದೆ ಅದು ಕೂಡ ಎಲ್ಲ ನಿಮಗೆ ಈ ಥಿಯರಿ ಜೊತೆನೇ ಇಂಟಿಗ್ರೇಟ್ ಆಗಿ ನೀವು ಕಲಿಬೇಕು. ಸೊ ಏನಾಗುತ್ತೆ, KPSC ನಡೆಸೋವಂಥ ಗ್ರೂಪ್ C ಎಕ್ಸಾಮ್ಸಲ್ಲಿ, ಅಂದರೆ ನಿಮ್ಮ PSI PC ಮುಂದೆ ಏನು ಬರುತ್ತೆ ಆ ಎಲ್ಲ ರಿಕ್ರೂಟ್ಮೆಂಟಲ್ಲಿ ಆಲ್ಮೋಸ್ಟ್ ಒಂದು 10 ಕ್ವಶನ್ ಸೈನ್ಸಿಂದ ಬಂದರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸಿಂದನೇ 3-4 ಕ್ವಶನ್ಸ್ ಬಂದೇ ಇರುತ್ತೆ. ಓಕೆ, ಸೊ ಆವಾಗ ಏನಾಗುತ್ತೆ, ನಿಮಗೆ ಈ 3-4 ಕ್ವಶನ್ಸ್ ಇಲ್ಲಿ ಈಸಿ ಲೋ ಹ್ಯಾಂಗಿಂಗ್ ಫ್ರೂಟ್ ಆಗಿಬಿಡುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಈ ಎಕ್ಸಾಮ್ ಫೋಕಸ್ ಅಂತ ಎಲ್ಲ ಕಡೆ ಒಂದೊಂದು ಬಾಕ್ಸಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇದು PDF ಏನಿದೆ ಇದು ಕಂಪ್ಲೀಟ್ಲಿ ರೀಡೇಬಲ್ ಫಾರ್ಮೆಟಲ್ಲಿದೆ. ಆಮೇಲೆ ನೀವು ಇದನ್ನು ನೋಟ್ಸ್ ಮಾಡ್ಕೊಳ್ಳೋ ಥರನೇ ನಾನು ಇದನ್ನು ನೋಟ್ಸ್ ಥರನೇ ಮಾಡಿದ್ದೀನಿ. ಈ PDF ಹ್ಯಾಂಡ್ ರಿಟನ್ ಫಾರ್ಮೆಟಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತಲೇ. ಸೊ ಅದಕ್ಕೋಸ್ಕರ ನೀವು ಕ್ಲಾಸ್ ಕೇಳ್ತಿರ್ಬೇಕಾದ್ರೆ ಕ್ಲಾಸ್ ಕೇಳ್ತಾನೆ ನೀವು ನೋಟ್ಸ್ನ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಇದು ರಿಟೆನ್ಷನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸೈನ್ಸಲ್ಲಿ, ಯಾಕಂದರೆ ಸಿಮಿಲರ್ ವರ್ಡ್ಸ್ ಬರ್ತಾ ಹೋಗುತ್ತೆ. ಸಿಮಿಲರ್ ವರ್ಡ್ಸ್ ಬಂದಾಗ ನಿಮ್ಗೆ ಕನ್ಫ್ಯೂಸ್ ಆಗಿ ಎಕ್ಸಾಮಲ್ಲಿ ನೆಗೆಟಿವ್ ಆಗೋ ಚಾನ್ಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಏನಿದೆ ಅಂದರೆ, ನಿಮಗೆ ನಮ್ಮ ಸ್ಟೇಟ್ ಕ್ರಾಫ್ಟ್ ಕಡೆಯಿಂದ ಈ ಫ್ಯಾಕ್ಟ್ ಶಾರ್ಟ್ಸ್ ಅಂತ ಒಂದು 1 ಲೈನರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬುಕ್ ರಿಲೀಸ್ ಮಾಡಿದ್ದಾರೆ. ಸೊ ಈ ಬುಕ್ಕು ನಮ್ಮ ಸ್ಟೋರಲ್ಲಿದೆ. ಈ ಸ್ಟೋರ್ದು ರಿಲೇಟೆಡ್ ನಿಮ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋ ಕೆಳಗಡೆ ಲಿಂಕಲ್ಲೇ ಸಿಗುತ್ತೆ. ಇದೇನೆಂದರೆ, ನಿಮಗೆ ಎಲ್ಲ ಸಬ್ಜೆಕ್ಟ್ಸ್ ಏನಿದೆ, ನಿಮ್ಗೆ ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಬೇರೆ ಬೇರೆ ಏನೇನು ಸಬ್ಜೆಕ್ಟ್ ಇದೆ ಇನ್ಕ್ಲೂಡಿಂಗ್ ಸೈನ್ಸ್ ಎಲ್ಲ ನಿಮಗೆ 1 ಲೈನರ್ ಏನು ಕೇಳ್ತಾರೆ ಆ ಎಲ್ಲ 1 ಲೈನರ್ಗಳನ್ನು ಕ್ವಶನ್ ಆನ್ಸರ್ ಫಾರ್ಮೆಟ್ ಥರ ಮಾಡಿ ಅದನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ನಿಮಗೆ ಡೆಮೋ PDF ಬೇಕು ಅಂದರೆ ಸ್ಟೇಟ್ ಕ್ರಾಫ್ಟ್ ಟೆಲಿಗ್ರಾಮ್ ಚಾನಲಲ್ಲಿ ಡೆಮೋ PDF ಸಿಗುತ್ತೆ. ಸೊ ಅದನ್ನು ನೋಡಿ. ಈ ಬುಕ್ ನಿಮಗೆ ತುಂಬ ಯುಟಿಲೈಸ್ ಆಗೋದ್ರಿಂದ ಇದನ್ನು ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಓಕೆ, ನಮ್ಮ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಓಕೆ, ನಮ್ಮದು ಈ ಕ್ಲಾಸಿನ ಮೇನ್ ಟಾಪಿಕ್ ಏನಂದರೆ ಅಂಗಾಂಶಗಳು ಅಂತ. ಅಂಗಾಂಶಗಳು ಅಂದರೆ ಟಿಶ್ಯೂಸ್. ನೀವು ಈ ವರ್ಡನ್ನು ಕೇಳಿರ್ತೀರ. ಟಿಶ್ಯೂ ಅಂದರೆ ಸಿಂಪಲ್ ಮೀನಿಂಗ್ ಏನಂತಂದರೆ ಜೀವಕೋಶಗಳ ಗುಂಪು ಅಂತ ಅರ್ಥ. ಈಗ ಒಂದೇ ಸೆಲ್ ಇದ್ದರೆ ಅದನ್ನು ಸೆಲ್ ಅಂತ ಕರಿತೀರಿ, ಒಂದೇ ಜೀವಕೋಶ ಇದ್ದರೆ ಅದನ್ನು ಸೆಲ್ ಅಂತ ಕರಿತೀರಿ. ಅದೇ
ಗ್ರೂಪ್ ಆಫ್ ಸೆಲ್ಸ್ ಇದ್ದರೆ ಅದಕ್ಕೆ ಟಿಶ್ಯೂಸ್ ಅಂತಾರೆ. ಓಕೆ, ಇದೇನಾಗುತ್ತೆ ನಿಮಗೆ, ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಪ್ಲಾಂಟ್ ಟಿಶ್ಯೂಸ್ ಆ್ಯಂಡ್ ಪ್ಲಾಂಟ್ ಸೆಲ್ಸ್ ಆ್ಯಂಡ್ ಆ್ಯನಿಮಲ್ ಸೆಲ್ ಡಿಫ್ರೆಂಟ್ ನೋಡಿದ್ವಿ. ಸೊ ಇಲ್ಲೂ ಏನಾಗುತ್ತೆ ನಿಮಗೆ ಪ್ಲಾಂಟ್ ರಿಲೇಟೆಡ್ ಟಿಶ್ಯೂಸ್ ಯಾವ್ದ್ಯಾವ್ದು ಬರುತ್ತೆ, ಆ್ಯನಿಮಲ್ ರಿಲೇಟೆಡ್ ಟಿಶ್ಯೂಸ್ ಯಾವ್ಯಾವ್ದು ಬರುತ್ತೆ ಅಂತ ಡೆಪ್ತಲ್ಲಿ ನೋಡಬೇಕಾಗತ್ತೆ. ಓಕೆ, ಇಲ್ಲಿ ಒಂದೇ ರೀತಿಯ ರಚನೆ ಮತ್ತು ನಿರ್ದಿಷ್ಟ ಕಾರ್ಯವನ್ನು ಪೂರೈಸುವ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಥವಾ ಟಿಶ್ಯೂ ಅಂತ ಕರಿತೀವಿ. ಅಂದರೆ ಏನು ಮಾಡ್ತಿರ್ಬೇಕು, ಇದು ಒಂದೇ ರೀತಿಯ ರಚನೆ ಹೊಂದಿರಬೇಕು, ಜೀವಕೋಶಗಳ ರಚನೆ ಒಂದೇ ಥರ ಇರಬೇಕು, ಆಮೇಲೆ ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಿರ್ಬೇಕು. ಅದು ನಿರ್ದಿಷ್ಟ ಕಾರ್ಯ ಅಂದರೆ ಈಗ ನಿಮಗೆ ಟೀತ್ ಇದೆ, ಟೀತ್ ಹಲ್ಲು, ಈಗ ಹಲ್ಲಿನಲ್ಲಿರುವಂಥ ನಿಮಗೆ ಸೆಲ್ಸ್ ಎಲ್ಲ ಒಂದೇ ಕೆಲಸವನ್ನು ಮಾಡುತ್ತೆ. ಅದೇ ಥರ ನಿಮಗೆ ನಿಮ್ಮ ಹಾರ್ಟ್ ಇದೆ, ಹಾರ್ಟು ನಿಮಗೆ ಎಲ್ಲ ಸೆಲ್ಸು ಕೂಡಿ ಒಂದೇ ಕೆಲಸ ಮಾಡ್ತಿರುತ್ತೆ. ಹಾರ್ಟ್ ಏನು ಡೆಸಿಗ್ನೇಟ್ ಮಾಡ್ತಿರುತ್ತೆ ಅದನ್ನು. ಸೊ ಅದಕ್ಕೋಸ್ಕರ ಟಿಶ್ಯೂ ಅಂದರೆ ಸಿಂಪಲ್ ಡೆಫಿನಿಷನ್, ಈ ಡೆಫಿನಿಷನ್ ಎಲ್ಲ ಏನು ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಒಂದೇ ರೀತಿಯ ರಚನೆ ಮತ್ತು ನಿರ್ದಿಷ್ಟ ಕಾರ್ಯವನ್ನು ಪೂರೈಸುವ ಜೀವಕೋಶಗಳ ಗುಂಪಿಗೆ ನಾವು ಟಿಶ್ಯೂ ಅಂತ ಕರಿತೀವಿ. ಇದು ಕ್ವಶನ್ ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ಏನು ಡಿಫ್ರೆಂಟ್ ಹೆಸರು ಕೊಟ್ಟಿರ್ತಾರೆ, ಇದು ರಿಲೇಟೆಡ್ ಟು ವಾಟ್ ಅಂತ ಕೇಳಿರ್ತಾರೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ 3-4 ಕೊಟ್ಟಿರ್ತಾರೆ. ಅದೇ ಥರ ಹಿಸ್ಟಾಲಜಿ ಅಂತಂದರೆ ಇದು ಟಿಶ್ಯೂ ಅಧ್ಯಯನ ಮಾಡೋದನ್ನು ಹಿಸ್ಟಾಲಜಿ ಅಂತ ಕರೀತಾರೆ. ಅಂದರೆ ಅಂಗಾಂಶಗಳನ್ನು ಅಧ್ಯಯನ ಮಾಡೋದಕ್ಕೆ ಹಿಸ್ಟಾಲಜಿ ಅಂತ ಕರೀತಾರೆ. ಓಕೆ, ನಾ ಆಗಲೇ ಹೇಳಿದಂಗೆ ಅಂಗಾಂಶಗಳು ಇದರಲ್ಲಿ ಸಸ್ಯದ ಅಂಗಾಂಶಗಳ ಬಗ್ಗೆ ನೋಡೋಣ, ಆಮೇಲೆ ಪ್ರಾಣಿಗಳ ಅಂಗಾಂಶಗಳ ಬಗ್ಗೆನೂ ನೋಡೋಣ. ಫಸ್ಟು ಸಸ್ಯಗಳ ಅಂಗಾಂಶಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದನ್ನು ವರ್ಧನ ಅಂಗಾಂಶ, ಪ್ಲಾಂಟ್ ಟಿಶ್ಯೂಸ್ ಏನಿದೆ ಅಂತಂದ್ರು, ಇದರಲ್ಲಿ ಸಸ್ಯಗಳ ಅಂಗಾಂಶಗಳಲ್ಲಿ ಫಸ್ಟ್ ಒಂದು ವರ್ಧನ ಅಂಗಾಂಶ ಅಂತ. ಏನಿದು ವರ್ಧನ ಅಂಗಾಂಶ ಅಂತಂದರೆ ನಿರಂತರ ವಿಭಜನೆ ಹೊಂದುವ ಮತ್ತು ಬೆಳವಣಿಗೆ ಕಾರಣವಾಗುವಂಥ ಅಂಗಾಂಶಗಳಿಗೆ, ಅಂದರೆ ಕಂಟಿನ್ಯೂಸ್ ಆಗಿ ಡೆವಲಪ್ ಆಗ್ತಾ ಇರಬೇಕು, ಅದ್ರ ಜೊತೆಗೆ ಬೆಳವಣಿಗೆ ಕಾರಣವಾಗುವಂಥ ಅಂದರೆ ಡೆವಲಪ್ಮೆಂಟಿಗೆ ರೀಸನ್ ಆಗಿರುವಂಥ ಟಿಶ್ಯೂಸಿಗೆ ಏನಂತಾರೆ ಅಂದರೆ ಈ ವರ್ಧನ ಅಂಗಾಂಶ ಅಂತ ಕರೀತಾರೆ. ಈ ಡೆಫಿನಿಷನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿರೋ ಪಾಯಿಂಟ್ಸ್ ಎಲ್ಲ ಇಂಪಾರ್ಟೆಂಟ್ ಇದೆ. ಅಪಿಕಲ್ ಮೆರಿಸ್ಟೆಮ್ ಅಂತಂದರೆ ತುದಿವರ್ಧನ ಅಂತ, ನಿಮಗೆ ಹೆಸರಲ್ಲೇ ಇದೆ ತುದಿವರ್ಧನ ಅಂತ. ಅಂದರೆ ಕಾಂಡ ಮತ್ತು ಬೇರುಗಳ ತುದಿಯಲ್ಲಿ ಇವು ಈ ಅಂಗಾಂಶ ಇರುತ್ತೆ. ಅಂದರೆ ಇಲ್ಲಿ ನೋಡಿ, ಇದು ಈ ಟಿಶ್ಯೂಸ್ ಏನಿರುತ್ತೆ ಈ ತುದಿಯಲ್ಲಿ, ಸೊ ಕಾಂಡ ಮತ್ತು ಬೇರುಗಳ ತುದಿಯಲ್ಲಿ ಇರುವಂಥ ಟಿಶ್ಯೂಸ್ಗೆ ಎಪಿಕಲ್ ಮೆರಿಸ್ಟೆಮ್ ಅಂತ ಕರೀತಾರೆ, ತುದಿವರ್ಧನ ಅಂತ. ಸೊ ಇದು ಏನು ಮಾಡುತ್ತೆ, ಉದ್ದವನ್ನು ಹೆಚ್ಚಿಸೋಕ್ಕೆ ಕಾರಣ ಆಗುತ್ತೆ. ನಿಮಗೆ ಕಾಂಡದ ಮೇಲೆ ಬೆಳೆಯುತ್ತೆ, ಬೇರು ಕೂಡ ಬೆಳೆಯುತ್ತೆ. ಈ ಬೆಳೆಯೋದಕ್ಕೆ ಕಾರಣ ಯಾವುದು ಅಂತಂದರೆ ಇದೆ ಎಪಿಕಲ್ ಮೆರಿಸ್ಟೆಮ್. ನೆಕ್ಸ್ಟ್ ಅದೇ ಥರ ಲ್ಯಾಟ್ರಲ್ ಮೆರಿಸ್ಟೆಮ್ ಅಂತ. ನಾನು ಇಲ್ಲಿ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಇಂಪಾರ್ಟೆಂಟ್ ಯಾವುದಾದ್ರೂ ತುಂಬ ಎಕ್ಸಾಮಿಗೆ ಕೇಳ್ಬೋದಾದಂಥ ಪಾಯಿಂಟ್ ಇದ್ದರೆ ಸ್ಟಾರ್ ಮಾರ್ಕ್ ಹಾಕಿರ್ತೀನಿ. ಸೊ ನೀವು ಕೂಡ ಬರ್ಕೋಬೇಕಾದ್ರೆ ಅದನ್ನು ನಿಮ್ಮ ನೋಟ್ಸಲ್ಲಿ ಸ್ಟಾರ್ ಮಾರ್ಕ್ ಹಾಕ್ಕೊಂಡು ಬರ್ಕೊಳ್ಳಿ. ಸೊ ಅದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ನಾನು ಇದಕ್ಕೆ ಸ್ಟಾರ್ ಮಾರ್ಕ್ ಹಾಕಿಲ್ಲ, ಯಾಕಂದರೆ ಇದರಲ್ಲಿ ಕ್ವಶನ್ ಕೇಳೋ ಪ್ರೊಬಬಿಲಿಟಿ ಕಡಿಮೆ ಇದೆ. ಬಟ್ ಹಾಗಂತ ಓದೋದು ಬಿಡೋದು ತಪ್ಪು. ಸೊ ಇದನ್ನು ನೋಡ್ಕೊಂಡಿರಬೇಕು, ಬಟ್ ಓವರ್ ಆಲ್ ಐಡಿಯಾ ಇರಬೇಕಷ್ಟೇ. ಡೆಪ್ತಾಗಿ ರಿವಿಷನ್ ಮಾಡೋದಕ್ಕೆ ನಾವು ಯಾವ ಸ್ಟಾರ್ ಮಾರ್ಕ್ ಹಾಕಿರ್ತೀವಿ ಅದನ್ನು ಕಂಟಿನ್ಯೂಸ್ ರಿವಿಷನ್ ಮಾಡ್ತಾ ಇರಬೇಕು. ಓಕೆ, ಎಪಿಕಲ್ ಮೆರಿಸ್ಟೆಮ್ ನೋಡಿದ್ವಿ. ಅದೇ ಥರ ಲ್ಯಾಟ್ರಲ್ ಮೆರಿಸ್ಟೆಮ್ ಏನು ಮಾಡುತ್ತೆ, ಇದು ಕಾಂಡ ಮತ್ತು ಬೇರಿನ ಸುತ್ತಳತೆಯನ್ನು ಹೆಚ್ಚಿಸುತ್ತೆ. ಅಂದರೆ ಈಗ ಇಲ್ಲಿದೆ, ಇದಿದೆಯಲ್ಲ ಸುತ್ತಳತೆ, ಇದು ಇಲ್ಲಿರುವಂಥ ಟಿಶ್ಯೂ ಏನು ಇದು ದಪ್ಪ ಆಗಬೇಕು ಅಂತಂದರೆ ಯೂಸ್ ಆಗುವಂಥದ್ದು ಯಾವುದು ಅಂದರೆ ಲ್ಯಾಟ್ರಲ್ ಮೆರಿಸ್ಟೆಮ್ ಇದು. ಅದೇ ಥರ ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ ಏನು ಮಾಡುತ್ತೆ, ಎಲೆಗಳ ಬುಡಭಾಗ ಅಥವಾ ಅಂತರ್ಗೆಣ್ಣುಗಳಲ್ಲಿ ಅಂತಿದೆ. ಎಲೆಗಳ ಬುಡಭಾಗ ಅಂದರೆ ಇದು. ಓಕೆ, ಇದನ್ನು ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ ಅಂತಾರೆ. ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್, ಜಸ್ಟ್ ಒಂದು ಸಾರಿ ನೋಡ್ಕೊಂಡಿರಿ, ಈ 3 ಹೆಸರು ನೆನ್ಪಿಟ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಸರಳ ಶಾಶ್ವತ ಅಂಗಾಂಶ ಅನ್ನೋದು ಮೊದಲನೇ ಪಾಯಿಂಟ್. ನಮಗೀಗ ಇಲ್ಲಿಂದ ಆ್ಯಕ್ಚುಯಲ್ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಇದನ್ನು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ನೋಡಿ. ಸರಳ ಶಾಶ್ವತ ಅಂಗಾಂಶ, ಅದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರೀತಾರೆ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಈ ಹೆಸರುಗಳಲ್ಲೇ ನಿಮಗೆ ಅರ್ಧ ಇದ್ರದ್ದು ಕಾನ್ಸೆಪ್ಟೇ ಗೊತ್ತಾಗ್ಬಿಡುತ್ತೆ. ಸರಳ ಮತ್ತು ಶಾಶ್ವತ ಅಂಗಾಂಶಗಳಿದು ಅಂದರೆ ಇದು ಪರ್ಮನೆಂಟ್, ಇದು ಅಂದರೆ ಇದು ಹೋಗೋದು ಬರೋದು ಆಗ್ತಿರಲ್ಲ, ಇದು ಒಂದು ಸಾರಿ ಡೆವಲಪ್ ಆದರೆ ಕಂಪ್ಲೀಟಾಗಿ ಅಲ್ಲೇ ಇರುತ್ತೆ. ಓಕೆ, ಇದರಲ್ಲಿರೋ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡೋಣ. ಇದರಲ್ಲಿ ಫಸ್ಟ್ ಟಿಶ್ಯೂ ಯಾವ್ದು ಬರುತ್ತಂದರೆ, ಅಂದರೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಲ್ಲಿ ಫಸ್ಟ್ ನಮ್ಗೆ ಇಂಪಾರ್ಟೆಂಟ್ ಟಿಶ್ಯೂ ಯಾವುದು ಅಂದರೆ ಪ್ಯಾರೆನ್ಕೈಮಾ ಅಂತ ಕರೀತಾರೆ. ಇದು ಹೆಸರು ತುಂಬ ಇಂಪಾರ್ಟೆಂಟು. ಈ ಕ್ವಶನ್ನು ಪ್ರೀವಿಯಸ್ ಇಯರ್ ಕ್ವಶನಲ್ಲೂ ಬಂದಿದೆ. ಪ್ಯಾರೆನ್ಕೈಮಾ
ಯಾವ ಥರ ಬಂದಿದೆ ಅನ್ನೋದನ್ನು ನಾನೀಗ ಹೇಳ್ತೀನಿ. ಸಸ್ಯಗಳಿಗೆ ಆಧಾರ ಮತ್ತು ಆಹಾರ ಸಂಗ್ರಹಣೆ ಮಾಡಲು ಉಪಯೋಗವಾಗುವಂಥ ಇದು ಅಂಗಾಂಶ ಯಾವುದು ಅಂತ ಕೊಟ್ಟು ಪ್ಯಾರೆನ್ಕೈಮಾ, ಕೋಲೆನ್ಕೈಮಾ, ಸ್ಕ್ಲೀರೆನ್ಕೈಮಾ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಅದಕ್ಕೆ ಉತ್ತರ ಏನು ಅಂದರೆ ಪ್ಯಾರೆನ್ಕೈಮಾ. ಅಂದರೆ ಸಸ್ಯಗಳಿಗೆ ಆಧಾರವನ್ನು ಇದು ಕೊಡುತ್ತೆ ಮತ್ತು ಆಹಾರ ಸಂಗ್ರಹ ಮಾಡಿ ಇಟ್ಕೊಳ್ಳೋದಕ್ಕೆ ಏನು ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರವನ್ನು ರೆಡಿ ಮಾಡುತ್ತೆ, ಆ ಆಹಾರವನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಯಾವ ಅಂಗಾಂಶದಲ್ಲಿ ಶೇಖರಣೆ ಮಾಡಿಟ್ಕೊಳ್ಳುತ್ತೆ ಅಂದರೆ ಪ್ಯಾರೆನ್ಕೈಮಾ ಅನ್ನೋ ಒಂದು ಅಂಗಾಂಶದಲ್ಲಿ ಶೇಖರಣೆ ಮಾಡಿಟ್ಕೊಳ್ಳುತ್ತೆ. ಸೊ ಸಸ್ಯಗಳಿಗೆ ಆಧಾರ ಮತ್ತು ಆಹಾರ ಸಂಗ್ರಹಣೆ ಮಾಡೋದಕ್ಕೋಸ್ಕರ ಪ್ಯಾರೆನ್ಕೈಮಾ ಯೂಸ್ ಆಗುತ್ತೆ. ಇದು ತೆಳುವಾದ ಕೋಶ ಮಧ್ಯೆ ಅವಕಾಶವಿದೆ. ತೆಳುವಾದ ಕೋಶ ಭಿತ್ತಿ ಅಂದರೆ ನಿಮಗೆ ಸೆಲ್ ವಾಲ್ ಅಂತ ಏನು ಕರೀತಾರೆ, ಸೆಲ್ ವಾಲ್ ಇಲ್ಲೇನಿದೆ, ಇಲ್ಲಿ ಸೆಲ್ ವಾಲು, ಈ ಸೆಲ್ ವಾಲು ಇದರಲ್ಲಿ ತೆಳ್ಳಗಾಗಿರುತ್ತೆ ಅಂತ ಹೇಳ್ತಿದ್ರೆ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್, ಬಟ್ ದಿಸ್ ಒನ್ ಈಸ್ ಇಂಪಾರ್ಟೆಂಟ್. ಸಸ್ಯಗಳಿಗೆ ಆಧಾರ ಮತ್ತು ಆಹಾರ ಸಂಗ್ರಹಣೆ ಮಾಡಲು ಪ್ಯಾರೆನ್ಕೈಮಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಇಲ್ಲಿ ಎಕ್ಸಾಮ್ ಫೋಕಸ್ಸು, ಇದು ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳಿರೋದು ಪಾಯಿಂಟ್ಸ್ನ ಕೊಟ್ಟಿದ್ದೀನಿ. ಕ್ಲೋರೆನ್ಕೈಮಾ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಇಲ್ಲಿ ನೋಡಿ ಹೆಸರಲ್ಲೇ ಇದೆ ಕ್ಲೋರೆನ್ಕೈಮಾ ಅಂತ. ಸೊ ಕ್ಲೋರೆನ್ಕೈಮಾ ಕ್ಲೋರೋಫಿಲ್ ಹೊಂದಿದ್ದು ದ್ಯುತಿ ಸಂಶ್ಲೇಷಣೆ ನಡೆಸುತ್ತದೆ. ಸೊ ಇದು ದ್ಯುತಿ ಸಂಶ್ಲೇಷಣೆ ನಡೆಸೋದಕ್ಕೆ ಕ್ಲೋರೆನ್ಕೈಮಾ ಟಿಶ್ಯೂ ಯೂಸ್ ಆಗುತ್ತೆ. ಅದೇ ಥರ ಏರೆನ್ಕೈಮಾ ಅಂತಿದೆ, ಏರೆನ್ಕೈಮಾ ಇಲ್ಲಿ ನೋಡಿ ಹೆಸರಲ್ಲೇ ಇದೆ ಏರ್ ಅಂತ, ಏರೆನ್ಕೈಮಾ. ಇದು ಜಲಸಸ್ಯಗಳಲ್ಲಿ ಅಂದರೆ ನೀರಿನಲ್ಲಿ ಇರುವಂಥ ಸಸ್ಯಗಳಲ್ಲಿ, ಈಗ ನೀರಿರುತ್ತೆ, ನೀರಿನ ಮೇಲೆ ಕೆಲವೊಂದು ಸಸ್ಯಗಳು ತೇಲ್ತಾ ಇರುತ್ತಲ್ಲ, ಆ ಸಸ್ಯಗಳಲ್ಲಿ ಗಾಳಿ ಚೀಲಗಳಲ್ಲಿ ಇದ್ದು ಅದು ಈ ಸಸ್ಯಗಳು ತೇಲಲು ಸಹಾಯ ಮಾಡುತ್ತದೆ. ಈಗ ಇಲ್ಲಿ ಒಂದು ನೀರಿದ್ದಿದೆ, ಇದ್ರ ಮೇಲೆ ಒಂದು ಸಸ್ಯ ತೇಲ್ತಿರುತ್ತೆ. ಈ ಸಸ್ಯದ ಅಂಗಾಂಶಗಳಲ್ಲಿ ಏನಂದರೆ ಒಂದು ಗಾಳಿ ಚೀಲಗಳ ಥರ ಇರುತ್ತೆ. ಸೊ ಈ ಗಾಳಿ ಚೀಲಗಳು ಇರೋದ್ರಿಂದ ಇದು ಮುಳುಗಲ್ಲ. ಇದನ್ನು ಮೇಂಟೈನ್ ಮಾಡೋದಕ್ಕೆ ಯಾವ ಟಿಶ್ಯೂ ಇರುತ್ತೆ ಈ ಪ್ಲಾಂಟಲ್ಲಿ ಅಂದರೆ ಏರೆನ್ಕೈಮಾ ಅನ್ನೋ ಒಂದು ಟಿಶ್ಯೂ ಇರುತ್ತೆ. ಸೊ ಕೋಲೆನ್ಕೈಮಾ ಆ್ಯಂಡ್ ಏರೆನ್ಕೈಮಾ ನೆನ್ಪಿಟ್ಕೊಳ್ಳಿ, ಇದಕ್ಕೆ ಹೆಸರು ಕನ್ಫ್ಯೂಸ್ ಆಗುತ್ತೆ. ಸೊ ಪ್ಯಾರೆನ್ಕೈಮಾ, ಕ್ಲೋರೆನ್ಕೈಮಾ, ಈ ಒಂದೇ ಹೆಸರಲ್ಲೇ ಇಲ್ಲೇ ಇದೆ ಅರ್ಥ ಇದ್ರದ್ದು. ಇಷ್ಟು ಮಾತ್ರ ನೀವು ಮಾರ್ಕ್ ಮಾಡಿಟ್ಕೊಂಬಿಡಿ. ಕ್ಲೋರೋಫಿಲ್, ಕ್ಲೋರೆನ್ಕೈಮಾ. ಓಕೆ, ಇಲ್ಲಿ ಏರ್ ಅಂತಿದೆ, ಸೊ ಗಾಳಿ. ಓಕೆ, ನೆಕ್ಸ್ಟ್ ನಮಗೆ ಸರಳ ಶಾಶ್ವತ ಅಂಗಾಂಶದ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. 2 ಆಯ್ತು, ಈಗ 1 ಆಯಿತು. ಪ್ಯಾರೆನ್ಕೈಮಾ ಡಿಸ್ಕಸ್ ಮಾಡಿದ್ವಿ, ಆಮೇಲೆ ಈ 2 ಜೊತೆಗೆ ಇವೆರಡು ಎಕ್ಸಾಮಲ್ಲಿ ಕೇಳಿರೋ ಪಾಯಿಂಟನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಂದರೆ ಕೋಲೆನ್ಕೈಮಾ ಅಂತ. ನೋಡಿ ಹೆಸರೆಲ್ಲ ಸೇಮ್ ಅನಿಸುತ್ತೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗೋ ಫ್ಯಾಕ್ಟ್ಸನ್ನೇ ಎಕ್ಸಾಮಲ್ಲಿ ಕೇಳ್ತಾರೆ. ಕೋಲೆನ್ಕೈಮಾ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಸಸ್ಯಗಳಿಗೆ ಫ್ಲೆಕ್ಸಿಬಿಲಿಟಿ ಮತ್ತು ಯಾಂತ್ರಿಕ ಆಧಾರ, ಅಂದರೆ ಸಸ್ಯಗಳು ಬೆಂಡ್ ಆಗೋದಕ್ಕೆ, ಅವು ಬೆಳಿಬೇಕಾದ್ರೆ ತಾವು ಯಾವ ಕಡೆ ಬೇಕು ಆ ಕಡೆ ಬೆಳೆಯೋದಕ್ಕೆ, ಫ್ಲೆಕ್ಸಿಬಲ್ ಆಗಿರೋದಕ್ಕೆ ಈ ಕೋಲೆನ್ಕೈಮಾ ಹೆಲ್ಪ್ ಮಾಡುತ್ತೆ. ಓಕೆ, ಸುಲಭವಾಗಿ ಬಾಗಲು ಸಹಾಯ ಮಾಡುತ್ತದೆ. ಇದರಲ್ಲಿ ಈ ಕೋಲೆನ್ಕೈಮಾದಲ್ಲಿ ಸಜೀವ ಕೋಶಗಳಿರುತ್ತೆ, ಅಂದರೆ ನಿಮಗೆ ಜೀವ ಇರುವಂತಹ ಜೀವಕೋಶಗಳಿರುತ್ತೆ ಇದರಲ್ಲಿ. ಹಾಗಾದರೆ ಜೀವ ಇಲ್ಲದೇನೂ ಜೀವಕೋಶ ಇರುತ್ತಾ? ಹಾಂ, ಇರುತ್ತೆ. ಎಲ್ಲಿರುತ್ತೆ ಅಂದರೆ ಈ ಸ್ಕ್ಲೀರೆನ್ಕೈಮಾ ಅಂತ ನೆಕ್ಸ್ಟ್ ನಮ್ಮದು ಪಾಯಿಂಟ್ ಇದೆ, ಸ್ಕ್ಲೀರೆನ್ಕೈಮಾ ಅಂತ. ಸ್ಕ್ಲೀರ್ ಅಂತ ನೆನ್ಪಿಟ್ಕೊಳ್ಳಿ, ಸ್ಕ್ಲೀರ್ ಅಂದರೆ ಡೆತ್ ಅಂತ. ಓಕೆ, ಇದು ಸಸ್ಯವನ್ನು ದೃಢ ಮತ್ತು ಗಡಸಾಗಿರುತ್ತದೆ ಅಂತ ಇದು ಪಾಯಿಂಟ್ ಇದೆ. ಅಂದರೆ ನಿಮಗೆ ಸಸ್ಯ ಏನು ಗಿಡ ಇರುತ್ತೆ ಅದು ಸದೃಢವಾಗಿರಬೇಕು ಮತ್ತು ಗಟ್ಟಿಯಾಗಿರಬೇಕು ಅಂತಂದರೆ ಅದರಲ್ಲಿರೋವಂಥ ಟಿಶ್ಯೂ ಯಾವುದು ಅಂದರೆ ಸ್ಕ್ಲೀರೆನ್ಕೈಮಾ ಅನ್ನೋದು. ಸೊ ಇದು ಏನಾಗಿರುತ್ತೆ, ನಿರ್ಜೀವ ಜೀವಕೋಶಗಳನ್ನು ಹೊಂದಿರುತ್ತೆ. ನಿಮಗೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ನಿಮ್ಮ ತೆಂಗಿನಕಾಯಿ ಮೇಲೆ ಏನು ಸಿಪ್ಪೆ ಇರುತ್ತೆ, ಏನು ಜುಟ್ಟು ಅಂತ ಕರಿತೀರಿ. ಸೊ ಆ ತೆಂಗಿನ ಮೇಲಿರುವಂಥ ಜುಟ್ಟಿಗೆ ಜುಟ್ಟು ಏನಿದೆ ಅದು ಸ್ಕ್ಲೀರೆನ್ಕೈಮಾ. ಅದರಲ್ಲಿ ಇನ್ನೊಂದು ಕಾಂಪೋನೆಂಟ್ ಇರುತ್ತೆ, ಲಿಗ್ನಿನ್ ಅಂತ ಕರೀತಾರೆ. ಲಿಗ್ನಿನ್ ಅಂತ ಒಂದು ಕಾಂಪೋನೆಂಟ್ ಇರುತ್ತೆ, ಅದು ದಪ್ಪವಾದಂಥ ಕೋಶಭಿತ್ತಿನ ಹೊಂದಿರುತ್ತೆ. ಅದು ಕೋಶಭಿತ್ತಿ ಅಂದರೆ ಸೆಲ್ ವಾಲ್. ಅದರಲ್ಲಿರುವಂಥ ಸೆಲ್ಸ್ ಏನಿರುತ್ತೆ ಅದ್ರ ಸೆಲ್ ವಾಲ್ಸು ತುಂಬ ದಪ್ಪ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಟೆಕ್ಸ್ಚರ್ ಬಂದಿರುತ್ತೆ, ಅದಕ್ಕೆ ಆ ರೂಪ ಮಾರ್ಪಾಡು ಬಂದಿರೋದಕ್ಕೆ ಕಾರಣನೇ ಅದು. ಸೊ ಅದರಲ್ಲಿರುವಂಥ ಟಿಶ್ಯೂಸ್ ಯಾವುದು ಅಂದರೆ ಸ್ಕ್ಲೀರೆನ್ಕೈಮಾ. ಓಕೆ, ನೆಕ್ಸ್ಟು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ತೆಂಗಿನಕಾಯಿ ಸಿಪ್ಪೆ ಅಂತ. ಸೊ ಒಂದು ಸಾರಿ ನೋಡ್ಬಿಡಿ, ಇನ್ನೊಂದು ಸಾರಿ ಪ್ಯಾರೆನ್ಕೈಮಾ ನೋಡಿದ್ವಿ, ಅದಾದಮೇಲೆ ಕ್ಲೋರೆನ್ಕೈಮಾ ನೋಡಿದ್ವಿ, ಏರೆನ್ಕೈಮಾ ನೋಡಿದ್ವಿ. ನೆಕ್ಸ್ಟ್ ಅದೇ ಥರ ಕೋಲೆನ್ಕೈಮಾ, ಸ್ಕ್ಲೀರೆನ್ಕೈಮಾ ಎಲ್ಲ ಒಂದೊಂದು ಸಾರಿ ಹೆಸರು ನೋಡ್ಕೊಳ್ಳಿ. ಫಸ್ಟ್ 2-3 ಲೆಟರ್ಸಲ್ಲೇ ನಿಮಗೆ ಅರ್ಥ ಸಿಕ್ಬಿಡುತ್ತೆ.
ಸೊ ಅದನ್ನು ಇದರಲ್ಲೇ ನೋಡ್ಕೊಳ್ಳಿ. ಆಮೇಲೆ ಕನ್ನಡ ಮೀಡಿಯಂ ಆಸ್ಪಿರೆಂಟ್ಸ್ ನೋಡಿ, ಇದೆಲ್ಲ ಇಂಗ್ಲೀಷಲ್ಲೇ ಇದೆ. ಇದು ನಿಮಗೆ ಕನ್ನಡದಲ್ಲಿ ಇದಕ್ಕೆ ಟ್ರಾನ್ಸ್ಲೇಷನ್ ಸಿಗಲ್ಲ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಹುಡುಕೋಕ್ಕೂ ಹೋಗಬೇಡಿ. ಇದರಲ್ಲಿ ಏನಿದೆ ಇದೇ ಥರ ಕೊಡಿ. ಎಕ್ಸಾಮಲ್ಲೂ ನಿಮಗೆ ಕೋಲೆನ್ ಕೈಮಾ ಅಂತ ಕನ್ನಡದಲ್ಲಿ ಬರೆದು ಕೊಡ್ತಾರೆ ಅಷ್ಟೇ. ಓಕೆ, ಇಲ್ಲಿ ನಾನು ಯಾವ ಥರ ಬರೆದಿದ್ದೀನಿ ಅಂದರೆ, ನಿಮಗೆ NCERT ಬುಕ್ಸು ಏನು ಕರ್ನಾಟಕ ಗೌರ್ಮೆಂಟ್ದು ಕನ್ನಡ ಮೀಡಿಯಮ್ ಅವ್ರಿಗೆ ಪಬ್ಲಿಷ್ ಆಗಿದೆ, ಅದೇ NCERT ಬುಕ್ಸಿಂದ ಮಾಡಿರೋ ನೋಟ್ಸ್ ಇದು. ಸೊ ಅದಕ್ಕೋಸ್ಕರ ನಿಮಗೆ ಇದು ಕನ್ನಡದಲ್ಲೇ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಸ್ಯದ ರಕ್ಷಾ ಕವಚಗಳು ಅಂತ ಒಂದು ಪಾಯಿಂಟ್ ಇದೆ. ರಕ್ಷಾ ಕವಚಗಳು ಎಪಿಡರ್ಮಿಸ್ ಮತ್ತು ಪತ್ರರಂಧ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಪಿಡರ್ಮಿಸ್ ಅಂದ್ರೇನು? ಎಪಿಡರ್ಮಿಸ್ ಅಂದರೆ ಎಕ್ಸ್ಟರ್ನಲ್ ವಾಲ್ ಅಂತ, ಹೊರಗಡೆ ಇರೋದನ್ನು ಎಪಿಡರ್ಮಿಸ್ ಅಂತ ಕರೀತಾರೆ. ಸಸ್ಯದ ಅತ್ಯಂತ ಹೊರಪದರ. ಈಗ ನಮ್ದು ಹೆಂಗೆ ಚರ್ಮ ಏನಿದೆ, ಮನುಷ್ಯರ ಮೇಲೆ ಚರ್ಮ ಏನಿರುತ್ತೆ, ಆ ಥರ ಸಸ್ಯದ ಎಕ್ಸ್ಟರ್ನಲ್ ಪಾರ್ಟ್ ಏನಿರುತ್ತೆ ಅದಕ್ಕೆ ಎಪಿಡರ್ಮಿಸ್ ಅಂತ ಕರೀತಾರೆ. ಸೊ ಸಸ್ಯದ ಅತ್ಯಂತ ಹೊರಪದರಕ್ಕೆ ಎಪಿಡರ್ಮಿಸ್ ಅಂತಾರೆ. ಇಲ್ಲಿ ಏನಾಗಿರುತ್ತೆ, ಎಪಿಡರ್ಮಿಸ್ದು ಕೆಲವೊಂದು ಮಾಡಿಫಿಕೇಷನ್ಸ್ ಆಗಿರುತ್ತೆ. ಈಗ ನಿಮಗೆ ಮರುಭೂಮಿಲಿ ಒಂದೊಂದು ಸಸ್ಯಗಳಿರುತ್ತೆ. ಓಕೆ, ಕ್ಯಾಕ್ಟಸ್ ಅಂತ ಏನು ಕರಿತೀರಿ ನೀವು, ಕ್ಯಾಕ್ಟಸ್ ಅಂತ. ಸೊ ಮರುಭೂಮಿ ಸಸ್ಯಗಳಲ್ಲಿ ಏನಾಗಿರುತ್ತೆ, ಎಪಿಡರ್ಮಿಸ್ಸು ಅಂದರೆ ಹೊರಗಡೆ ಇರುವಂಥ ಭಾಗ ಮುಳ್ಳಿಂದ ಕೂಡಿರುತ್ತೆ. ಯಾಕೆ ಆ ಥರ ಕೂಡಿರುತ್ತೆ ಅಂತಂದರೆ, ಅದು ನಿಮಗೆ ನೀರನ್ನ ಅಂದರೆ ಟ್ರಾನ್ಸ್ಪಿರೇಷನ್ ಅಂತ ಏನು ಕರಿತೀರಿ, ಅದು ಹೊರಗಡೆ ಹೋಗೋದಕ್ಕೆ, ನೀರು ಹೊರಗಡೆ ಬಾಷ್ಪ ವಿಸರ್ಜನೆ ಮೂಲಕ ಹೊರಗಡೆ ಆಗ್ತಿರುತ್ತಲ್ಲ ಸಸ್ಯ ಎಲೆಗಳ ಮೂಲಕ. ಸೊ ಅದು ಆಗದೆ ಇರೋ ಥರ ತಡೆದಿಡೋದಕ್ಕೆ ಮುಳ್ಳುಗಳು ಬಂದಿರುತ್ತೆ ಅದರ ಮೇಲೆ. ಅದ್ರ ಜೊತೆಗೆ ಎಲೆಗಳು ಹೆಂಗೆ ನೀವು ಡ್ರೈ ಏರಿಯಾದಲ್ಲಿ ಹೋಗಿ ನೋಡ್ತೀರಾ, ಡ್ರೈ ಏರಿಯಾದಲ್ಲಿ ಸಸ್ಯಗಳ ಎಲೆಗಳೇನಿರುತ್ತೆ ತಿಕ್ಕಾಗಿರುತ್ತೆ. ಯಾಕಂತಂದರೆ ಅದು ನಿಮಗೆ ನೀರಿನ ನಷ್ಟನ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಆ ಥರ ತಿಕ್ಕಾಗಿದ್ದರೆ, ದಪ್ಪವಾಗಿದ್ದರೆ. ಸೊ ಅದು ದಪ್ಪ ಮೇಣದಂಥ ಕ್ಯೂಟಿನ್ ಅನ್ನೋ ಒಂದು ಕಾಂಪೊನೆಂಟನ್ನು ಹೊಂದಿರುತ್ತೆ. ಕ್ಯೂಟಿನ್ ಅನ್ನೋ ಒಂದು ಪದರನ ಹೊಂದಿರುತ್ತೆ. ಓಕೆ, ನೆಕ್ಸ್ಟು ಇದು ಎಪಿಡರ್ಮಿಸ್ ಬಗ್ಗೆ ಆಯಿತು, ಎಕ್ಸ್ಟರ್ನಲ್ಲು. ಇದಾದಮೇಲೆ ನಮಗೆ ಸ್ಟೊಮ್ಯಾಟೊ ಬಗ್ಗೆ ನೋಡಬೇಕು ನಾವು. ಸ್ಟೊಮ್ಯಾಟೊ ಇಂಪಾರ್ಟೆಂಟ್, ಇದು ಕೂಡ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಸುಮಾರು ಸಾರಿ ಕೇಳಿದ್ದಾರೆ. ಪತ್ರರಂಧ್ರ ಅಂತ ಕನ್ನಡದಲ್ಲಿ ಕರೀತಾರೆ. ಇದು ಸ್ಟೊಮ್ಯಾಟೊ ಚಿತ್ರ ಇದು. ಸೊ ಇದು ಸ್ಟೊಮ್ಯಾಟೊ, ಇಲ್ಲಿ ಗಾರ್ಡ್ ಸೆಲ್ಸ್ ಇರುತ್ತೆ ಇದ್ರ ಸುತ್ತಲೂ. ಆಮೇಲೆ ಇದಕ್ಕೆ ಸ್ಟ್ರೋಮಾ ಅಂತ ಕರೀತಾರೆ. ಇದು ಕ್ಲೋರೋಪ್ಲಾಸ್ಟ್ ಇರುತ್ತೆ. ಇದೇನು ಕೆಲಸ ಮಾಡುತ್ತೆ ಅಂದರೆ, ಎಲೆಗಳ ಎಪಿಡಮಿಸ್ನಲ್ಲಿರುವ ಸಣ್ಣ ರಂಧ್ರಗಳು ಇದು ಅನಿಲ ವಿನಿಮಯ ಅಂದರೆ ನಿಮಗೆ ಗಾಳಿ ಒಳಗಡೆ ತಗೊಳ್ಳೋದು ಮತ್ತು ಹೊರಗಡೆ ಹಾಕೋದು ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ನೀರಿನ ವಿನಿಮಯ ಕೂಡ ಮಾಡುತ್ತೆ. ಅಂದರೆ ನಿಮಗೆ ಬಾಷ್ಪ ವಿಸರ್ಜನೆ ಮೂಲಕ ಟ್ರಾನ್ಸ್ಪಿರೇಷನ್ ಅಂತ ಏನು ಕರಿತೀರಿ, ಅಂದರೆ ಹೆಚ್ಚಾಗಿರುವಂಥ ವಾಟರ್ನ ಹೊರಗಡೆ ಹಾಕಬೇಕಾದ್ರೆ ಇದೇ ಟೊಮ್ಯಾಟೊ ಮೂಲಕ ಸಸ್ಯಗಳು ಹೊರಗಡೆ ಹಾಕುತ್ತೆ. ಇದನ್ನು ನೀವು ಬೆಳಿಗ್ಗೆ ಮುಂಜಾನೆ 5:30-6 ಗಂಟೆಗೆಲ್ಲ ಹೋದಾಗ ಈ ಹೊಲಗಳಲ್ಲಿ ಗದ್ದೆಗಳಲ್ಲಿ ಎಲೆಗಳ ಮೇಲೆಲ್ಲ ನೀರು ನಿಂತಿರುತ್ತೆ. ಎಲೆಗಳ ಮೇಲೆ ನೀರು ನಿಂತಿರುತ್ತೆ. ಆ ನಿಂತಿರೋ ನೀರೇನಿದೆ, ನಿಂತಿರೋ ನೀರೇನಿದೆ ಅದು ಸ್ಟೊಮ್ಯಾಟೋದಿಂದ ಆಗಿರುವಂಥ ಟ್ರಾನ್ಸ್ಪಿರೇಷನಿಂದ ಬಂದಿರುವಂಥ ನೀರದು. ಸೊ ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಎಪಿಡರ್ಮಿಸ್ ಬಗ್ಗೆ ನೋಡಿದ್ವಿ ಮತ್ತು ಸ್ಟೊಮ್ಯಾಟೊ ಬಗ್ಗೆ ನೋಡಿದ್ವಿ. ಅದಾದಮೇಲೆ ನಾವು ಇಷ್ಟೊತ್ತು ನೋಡಿದ್ದೇನು ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಬಗ್ಗೆ ನೋಡಿದ್ವಿ. ನಾವು ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಬಗ್ಗೆ ನೋಡಿದ್ವಿ. ಬಟ್ ಈಗ ನಾವು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಕೂಡ ಇದೆ. ಅಂದರೆ ಸಿಂಪಲ್ ಆಗಿರೋದು ಬೇರೆ ಇದೆ, ಕಾಂಪ್ಲೆಕ್ಸ್ ಆಗಿರೋದು ಬೇರೆ ಇದೆ. ಸಸ್ಯಗಳಲ್ಲಿ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಎರಡೇ ಎರಡು. ಇದ್ರ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಕೆಲವೊಂದು ಡೀಟೇಲ್ಸನ್ನು ನಿಮ್ಗೆ ಗೊತ್ತಿರಲ್ಲ, ಕೆಲವೊಂದು ಡೀಟೇಲ್ಸನ್ನು ನೆನ್ಪಿಟ್ಕೊಳ್ಳಿ. ಎರಡು ಯಾವುದು ಅಂದರೆ ಕಾಂಪ್ಲೆಕ್ಸ್ ಆಗಿರೋದು ಸಸ್ಯಗಳಲ್ಲಿ, ಝೈಲಮ್ ಅಂತ ಒಂದು, ಫ್ಲೋಯಮ್ ಅಂತ ಒಂದು. ಸೊ ಝೈಲಮ್ ಇದೇನು ಕೆಲಸ ಮಾಡುತ್ತೆ, ಫ್ಲೋಯಮ್ ಏನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ನಮಗೆ ಸಸ್ಯಗಳದ್ದು ಟಿಶ್ಯೂಸ್ ಬಗ್ಗೆ ಕಾನ್ಸೆಪ್ಟು ಮುಗೀತು. ಇಷ್ಟೇ ಇರೋದು ಇದರಲ್ಲಿ ಸಸ್ಯಗಳ ಬಗ್ಗೆ. ಓಕೆ, ಝೈಲಮ್ ಏನು ಮಾಡುತ್ತೆ ಅಂದರೆ ಇದು ಜಲವಾಹಕ, ಅಂದರೆ ನೀರನ್ನು ಟ್ರಾನ್ಸ್ಪೋರ್ಟ್ ಮಾಡೋದೇ ಇದ್ರ ಕೆಲಸ ಝೈಲಮಲ್ಲಿ. ಸೊ ಇದೇನು ಮಾಡುತ್ತೆ, ಬೇರಿನಿಂದ ನೀರು ಮತ್ತು ಲವಣಗಳನ್ನು ಮೇಲಕ್ಕೆ ಸಾಗಿಸುತ್ತೆ. ನಿಮಗೆ ಎಲೆಗಳಿಗೆ ಬೇರಿಂದ ಏನು ಮಾಡುತ್ತೆ, ನೀರನ್ನು ಹೀರ್ಕೊಳ್ಳುತ್ತೆ ಮತ್ತು ಲವಣಗಳನ್ನು, ಮಿನರಲ್ಸನ್ನು ಹೀರ್ಕೊಂಡು ಸಸ್ಯದ ವಿವಿಧ ಭಾಗಗಳಿಗೆ ಆ ನೀರು ಮತ್ತು ಲವಣಗಳನ್ನು ಎರಡನ್ನೂ ಕಳಿಸುತ್ತೆ. ಓಕೆ, ಇದು ಕೆಪಿಲರಿ ಆ್ಯಕ್ಷನ್ ಥ್ರೂ ಏನು ಮಾಡುತ್ತೆ, ಎಲ್ಲ ನೀರನ್ನು ಸಕ್ ಮಾಡುತ್ತೆ. ಓಕೆ, ನೆಕ್ಸ್ಟು ಬಹುತೇಕ ನಿರ್ಜೀವ ಜೀವಕೋಶಗಳನ್ನು ಹೊಂದಿರುತ್ತೆ ಇದು ನೋಡಿ. ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನಲ್ಲಿ ಈ 3 ಸ್ಟೇಟ್ಮೆಂಟು ಕೊಟ್ಬಿಡ್ತಾರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ
ಮೊದಲನೇ ಹೇಳಿಕೆ ಇದು ಜಲವಾಹಕ, ಝೈಲಮ್ ಒಂದು ಜಲವಾಹಕ ಅಂತ ಕೊಡ್ತಾರೆ. ಸೆಕೆಂಡ್ ಒನ್ ಏನು ಕೊಡ್ತಾರೆ, ಝೈಲಮ್ಮು ಕೆಪಿಲರಿ ಆ್ಯಕ್ಷನ್ ಥ್ರೂ ನಿಮಗೆ ಕ್ರಿಯೆನ ಮಾಡುತ್ತೆ ಅಂತ ಕೇಳಿಕೊಡ್ತಾರೆ. ಮೂರನೇದು ಏನು ಮಾಡ್ತಾರೆ, ಝೈಲಮು ನಿರ್ಜೀವ ಜೀವಕೋಶಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮೂರು ಸರಿಯಾಗುತ್ತೆ. ಇದು ಝೈಲಮ್ ನಿರ್ಜೀವ ಜೀವಕೋಶಗಳನ್ನು ಹೊಂದಿದೆ, ಕ್ಯಾಪಿಲರಿ ಆ್ಯಕ್ಷನ್ ಥ್ರೂ ಇದನ್ನು ವಾಟರ್ ಸಕ್ ಮಾಡುತ್ತೆ. ಅದೇ ಥರ ಇದೊಂದು ಜಲವಾಹಕ. ನೆಕ್ಸ್ಟ್ ಅದಾದಮೇಲೆ ಫ್ಲೋಯಮ್ ಏನು ಮಾಡುತ್ತೆ, ಆಹಾರವನ್ನು ಸಾಗಾಣಿಕೆ ಮಾಡುತ್ತೆ ಇದು. ಓಕೆ, ಇಲ್ಲಿ ನೀರನ್ನು ಸಾಗಾಣಿಕೆ ಮಾಡಿದ್ರೆ ಫ್ಲೋಯಮ್ಮು ಆಹಾರವನ್ನು ಸಾಗಾಣಿಕೆ ಮಾಡುತ್ತೆ. ಆಹಾರ ಉತ್ಪಾದನೆ ಎಲ್ಲಾಗುತ್ತೆ ಸಸ್ಯಗಳಲ್ಲಿ, ನಾವು ಸಸ್ಯದ ಅಡಿಗೆ ಮನೆ ಅಂತ ಯಾವುದನ್ನು ಕರಿತೀವಿ, ಎಲೆಗಳಿಗೆ ಅಡಿಗೆ ಮನೆ ಅಂತ ಕರಿತೀವಿ. ಸೊ ಎಲೆಗಳಿಂದ ಆಹಾರವನ್ನು ಸಸ್ಯದ ವಿವಿಧ ಭಾಗಗಳಿಗೆ ತಲುಪಿಸುವಂಥ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಫ್ಲೋಯಮ್ ಮಾಡುತ್ತೆ. ಅದಾದಮೇಲೆ ಸೀವ್ ಟ್ಯೂಬ್ಸ್ ಅಂತ ಇರುತ್ತೆ ಈ ಫ್ಲೋಯಮಲ್ಲಿ. ಸೀವ್ ಟ್ಯೂಬ್ಸ್ ಅಂತ, ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್, ಅದಕ್ಕೆ ಈ ಪಾಯಿಂಟ್ ಹಾಕಿದ್ದೀನಿ. ಸೀವ್ ಟ್ಯೂಬ್ಸ್ಗೆ ಕನ್ನಡದಲ್ಲಿ ಜರಡಿ ನಾಳಗಳು ಅಂತ ಕರೀತಾರೆ. ಮತ್ತು ಸಂಗಾತಿ ಕೋಶಗಳು ಇದರಲ್ಲೇ ಫ್ಲೋಯಮಲ್ಲೇ ಇರುತ್ತೆ. ಇದು ಕೇಳ್ತಾರೆ ಸೀವ್ ಟ್ಯೂಬ್ಸ್ ಯಾವುದರಲ್ಲಿ ಇರುತ್ತೆ ಅಂತ. ಸೊ ಫ್ಲೋಯಮಲ್ಲಿ ಸೀವ್ ಟ್ಯೂಬ್ಸ್ ಇರುತ್ತೆ. ಓಕೆ, ನೆಕ್ಸ್ಟು ಇಲ್ಲಿಗೆ ನಮ್ಮದು ಪ್ಲಾಂಟ್ ರಿಲೇಟೆಡ್ ಏನು ಕಂಟೆಂಟ್ ಇದೆ ನಿಮ್ಮ ರಿಲೇಟೆಡ್ ಟು ದಿಸ್ ಟಿಶ್ಯೂ, ಆ ಟಾಪಿಕ್ ಮುಗಿಯುತ್ತೆ ಪ್ಲಾಂಟ್ಸ್ ರಿಲೇಟೆಡ್. ನಾವು ಆ್ಯನಿಮಲ್ ರಿಲೇಟೆಡ್ ಕೂಡ ಇದೇ ಕ್ಲಾಸಲ್ಲೇ ನೋಡ್ಬಿಡೋಣ. ಸೊ ಇದು ಟಿಶ್ಯೂಸ್ ಕಂಪ್ಲೀಟ್ ಚಾಪ್ಟರ್ ಮುಗಿದೋಗುತ್ತೆ. ಓಕೆ, ನೆಕ್ಸ್ಟು ಪ್ರಾಣಿ ಅಂಗಾಂಶಗಳು ಬಗ್ಗೆ ಕಂಟಿನ್ಯೂ ಮಾಡೋಣ. ನಿಮ್ಗೇನಾದ್ರು ಡೌಟ್ ಇದ್ದರೆ, ಈ ಟಾಪಿಕಲ್ಲಿ ಏನಾದ್ರು ಅರ್ಥ ಆಗಿಲ್ಲ, ಏನಾದ್ರು ಕನ್ಫ್ಯೂಸ್ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಒಂದು ಸ್ಪೆಷಲ್ ವಿಡಿಯೋ 5 to 10 ಮಿನಿಟ್ಸಲ್ಲಿ ವೀಕ್ಲಿ ಈ ಕ್ಲಾಸ್ ಏನು 3 ಕ್ಲಾಸ್ ಅಪ್ಲೋಡ್ ಆಗುತ್ತೆ ಇನ್ಮೇಲೆ, ಆ ಕ್ಲಾಸ್ಗಳ ಬಗ್ಗೆ ಒಂದೊಂದು ವಿಡಿಯೋ ಮಾಡಿ ನಾನು ಬೇಕಿದ್ದರೆ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಪ್ರಾಣಿಗಳ ಅಂಗಾಂಶಗಳ ಬಗ್ಗೆ ನೋಡ್ತಾ ಇದ್ದೀವಿ. ಫಸ್ಟ್ ಒನ್ನು ಎಪಿಥೀಲಿಯಲ್ ಟಿಶ್ಯೂ. ನಾನು ಆಗಲೇ ಹೇಳ್ದಂಗೆ ಎಪಿಥೀಲಿಯಲ್ ಅಂತಂದರೆ ಇಲ್ಲಿ ನೋಡಿದ್ವಿ, ನೀವು ಇಲ್ಲಿ ನೋಡಿದ್ರಾ ಎಪಿಡರ್ಮಿಸ್ ಅಂತ. ಎಪಿ ಅಂತಂದರೆ ಏನು, ಎಕ್ಸ್ಟರ್ನಲ್ ಅಂತ ನೆನ್ಪಿಟ್ಕೊಂಬಿಡಿ, ಎಕ್ಸ್ಟರ್ನಲ್. ಇಲ್ಲಿ ಎಪಿ ಅಂತಂದರೆ ಇದು ರೂಟ್ ವರ್ಡ್ ಅಂತ ಕರೀತಾರೆ ಇದಕ್ಕೆ. ನಿಮಗೆ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಲಾಜಿ ಅನ್ನೋದೊಂದು ರೂಟ್ ವರ್ಡ್. ಏನಿದು ಲಾಜಿ ಅಂದರೆ, ಲಾಜಿ ಈಸ್ ಸಮಥಿಂಗ್ ವಿಚ್ ಈಸ್ ವಿತ್ ರೆಸ್ಪೆಕ್ಟ್ ಟು ಎನಿಥಿಂಗ್ ಯು ಸ್ಟಡಿ ಅಂತ ಅರ್ಥ ಕೊಡುತ್ತೆ ಇದು ಲಾಜಿ ಅನ್ನೋದು. ಸೊ ಅದೇ ಥರ ಎಪಿ ಅನ್ನೋದು ಕೂಡ ಒಂದು ರೂಟ್ ವರ್ಡು. ಈ ಎಪಿ ರೂಟ್ ವರ್ಡ್ ಏನು ಮಾಡುತ್ತೆ, ಎಕ್ಸ್ಟರ್ನಲ್ ಅಂತ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಅನುಲೇಪಕ ಅಂಗಾಂಶ ಅಂತ ಕರೀತಾರೆ ಈ ನಿಮಗೆ ಎಕ್ಸ್ಟರ್ನಲ್ ಎಪಿಥೀಲಿಯಲ್ ಟಿಶ್ಯೂಗೆ. ದೇಹದ ವಿವಿಧ ಭಾಗಗಳ ಒಳಭಾಗ ಮತ್ತು ಹೊರಭಾಗದ ಹೊದಿಕೆಯಾಗಿದೆ ಇದು. ಸೊ ಏನಾಗಿರುತ್ತೆ, ಒಂದು ತೆಳಪೊರೆಯನ್ನು ಹೊಂದಿರುತ್ತೆ. ಇದರ ಕೋಶಗಳ ಮಧ್ಯೆ ಅವಕಾಶ ಇರಲ್ಲ, ಅಂದರೆ ಪೂರ್ತಿ ಥಿಕ್ಕಾಗಿ ಜೀವಕೋಶಗಳು ಅಟ್ಯಾಚ್ ಆಗಿರುತ್ತೆ ಈ ಎಪಿಥೀಲಿಯಲ್ ಟಿಶ್ಯೂ ಅಲ್ಲಿ. ಓಕೆ, ಸ್ಕಿನ್ ಈಸ್ ಆ್ಯನ್ ಎಪಿಥೀಲಿಯಲ್ ಟಿಶ್ಯೂ. ಓಕೆ, ಇದು ಥಿಕ್ಕಾಗಿ ಈ ಥರ ಅಟ್ಯಾಚ್ ಆಗಿರುತ್ತೆ ಜೀವಕೋಶಗಳು. ಸೊ ಅದಕ್ಕೋಸ್ಕರ ಇಲ್ಲೇನಾಗಿರುತ್ತೆ, ನಿಮಗೆ ಈ ಫ್ಲೆಕ್ಸಿಬಿಲಿಟಿ ಇರುತ್ತೆ ಇದಕ್ಕೆ, ಆದರೆ ಗ್ಯಾಪ್ ಇರಲ್ಲ ಸೆಲ್ಸ್ ಮಧ್ಯೆ. ಓನ್ಲಿ ಟ್ರಾನ್ಸ್ಪಿರೇಷನ್ನಿಗೆ ಅಥವಾ ನಿಮಗೆ ಈ ಬೆವರು ಬರುತ್ತಲ್ಲ, ಆ ಬೆವರು ಹೊರಗಡೆ ಹೋಗೋದಕ್ಕೆ ನಿಮಗೆ ಚಿಕ್ಕ ರಂಧ್ರಗಳು ಮಾತ್ರ ಅದರಲ್ಲಿ ಗ್ಯಾಪ್ ಇರುತ್ತೆ. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ನಿಮಗೆ. ನೆಕ್ಸ್ಟು ಏನೇನು ಕೆಲಸ ಮಾಡುತ್ತೆ, ನಿಮಗೆ ಸ್ಕಿನ್ನೇ ಏನೇನು ಕೆಲಸ ಮಾಡುತ್ತೆ. ಒಂದು, ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಇದು ಎರಡೂ ಇಂಪಾರ್ಟೆಂಟು. ಇದು ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಬಂದಿದೆ. ಈ ಕೆಳಗಿನ ಯಾವುಗಳಲ್ಲಿ ಏನು ಇದು ಚರ್ಮ ಮಾಡೋ ಕೆಲಸ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಮೊದಲನೇ ಕೆಲಸ ದೇಹದ ತಾಪಮಾನವನ್ನು ಮೇಂಟೈನ್ ಮಾಡುತ್ತೆ, ಅಂದರೆ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಅದ್ರ ಜೊತೆಗೆ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ಆ್ಯಕ್ಟ್ ಆಗುತ್ತೆ. ನಿಮಗೆ ಸ್ಕಿನ್ನು ಏನು ಎಕ್ಸ್ಟರ್ನಲ್ ಯಾವುದೋ ಒಂದು ಧೂಳಿನ ಕಣಗಳಾಗಲಿ ಇದಾಗಲಿ ಏನು ಒಳಗಡೆ ಹೋಗದೆ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ ಬಾಡಿನ. ಅದೇ ಥರ ನಿಮಗೆ ತ್ಯಾಜ್ಯ ವಸ್ತುಗಳ ವಿಸರ್ಜನೆ ಅಂತ, ಅಂದರೆ ಬೆವರಿನ ಮೂಲಕ ನಿಮಗೆ ಟಾಕ್ಸಿಕೆಂಟ್ಸ್ನ ಬಾಡಿಯಿಂದ ಹೊರಗಡೆ ಹಾಕುತ್ತೆ. ಇದು ನಿಮಗೆ ಎಪಿಥೀಲಿಯಲ್ ಟಿಶ್ಯೂಸ್ದು ಕೆಲಸ. ನೆಕ್ಸ್ಟ್ ಅದೇ ಥರ ಸ್ನಾಯು ಅಂಗಾಂಶ ಅಂತ ಕರೀತಾರೆ. ನೀವೇನು ಮಸಲ್ ಅಂತೀರಿ, ಈಗ ಜಿಮ್ಮಿಗೆ ಹೋಗ್ತಿರಲ್ಲ, ಜಿಮ್ಮಿಗೆ ಹೋದಾಗ ಮಸಲ್ ಗ್ರೋತ್ ಆಗಬೇಕು. ಸೊ ಈ ಮಸಲ್ ಏನಿದೆ ಸ್ನಾಯು ಅಂತ, ಕನ್ನಡದಲ್ಲಿ ಸ್ನಾಯು ಅಂತ ಕರಿತೀವಿ. ಸೊ ಇದನ್ನು ಸ್ಟಡಿ ಮಾಡೋದಕ್ಕೆ ಏನಂತಾರೆ, ಮಯಾಲಜಿ ಅಂತ ಕರೀತಾರೆ. ಈ ಮಸಲ್ಸ್ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಡಿವಿಷನಿಗೆ ಮಯಾಲಜಿ ಅಂತ ಕರೀತಾರೆ. ಓಕೆ, ಮಸಲ್ಸ್, ಮಯಾಲಜಿ ನೆನಪಿಟ್ಕೊಳ್ಳಿ. ನಾವು ಹಿಂದೆ ಒಂದು ಹಿಸ್ಟಾಲಜಿ ಅಂತ ಒಂದು ಓದಿದ್ವಿ, ಏನಿದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟು ಟೋಟಲ್ ನಮ್ಮ ಬಾಡಿಲಿ 650 ಮಸಲ್ಸ್ ಇದೆ, ಅರೌಂಡ್ 650 ಮಸಲ್ಸ್ ಇದೆ.
ಅದಾದಮೇಲೆ ಡಿಫ್ರೆಂಟ್ ಟೈಪ್ ಆಫ್ ಮಸಲ್ಸ್ ಯಾವುದ್ಯಾವುದಿದೆ ಅಂತ ನೋಡೋಣ. ಸ್ಟ್ರೈಪ್ಡ್ ಆರ್ ವಾಲಂಟರಿ ಮಸಲ್ಸ್ ಅಂತ ಇಲ್ಲಿ ಈ ಹೆಸರಲ್ಲೇ ನಿಮಗೆ ಅರ್ಥ ಇದೆ. ವಾಲಂಟರಿ ಅಂದ್ರೇನು, ನಿಮ್ಗೆ ಇಚ್ಛೆ ಬಂದಾಗ ಆ ಮಸಲನ್ನು ಡೆವಲಪ್ ಮಾಡ್ಬೋದು ಅಥವಾ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕೈ, ನೀವು ಕೈ ಅಥವಾ ನೀವು ಕಾಲು ನೀವು ಯಾವಾಗ ಬೇಕು ಅವಾಗ ನಡೀತಾ ಹೋಗ್ಬೋದು, ಇಲ್ಲ ಕೈಯಿಂದ ಜಿಮ್ ಇಕ್ವಿಪ್ಮೆಂಟ್ಸನ್ನು ಎತ್ಬೋದು. ಸೊ ಅದೇ ಥರ ನಿಮ್ಮ ಕಂಟ್ರೋಲಲ್ಲಿ ಇರೋದ್ರಿಂದ ಇದಕ್ಕೆ ಸ್ಟ್ರೈಪ್ಡ್ ಆರ್ ವಾಲಂಟರಿ ಮಸಲ್ಸ್ ಅಂತ ಕರೀತಾರೆ. ಓಕೆ, ಅದೇ ಥರ ನಿಮಗೆ ಇನ್ವಾಲಂಟರಿ ಇರುತ್ತೆ. ಇನ್ವಾಲಂಟರಿಗೆ ಎಕ್ಸಾಂಪಲ್ ಯಾವುದಂದರೆ, ನೀವು ನಿಮ್ಮ ಡೈಜೆಷನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಜಠರ, ನಿಮ್ಮ ಪಿತ್ತಕೋಶವನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಿಮ್ಮ ಕಿಡ್ನೀಸನ್ನು ನಿಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದೆಲ್ಲ ನಿಮ್ಮ ಇನ್ವಾಲಂಟರಿಯಾಗಿ ರನ್ ಆಗ್ತಾ ಇರುತ್ತೆ. ಸೊ ಅದು ಇನ್ವಾಲಂಟರಿ ಮಸಲ್ಸ್ ಅಂತ ಕರೀತಾರೆ. ನೆಕ್ಸ್ಟು ಕಾರ್ಡಿಯಾಕ್ ಮಸಲ್ಸ್ ಅಂದ್ರೇನು, ನಿಮ್ಮ ಹಾರ್ಟಿಗೆ ಸಂಬಂಧಪಟ್ಟಿರೋದು. ಇದು ಆಯಾಸಗೊಳ್ಳುವುದಿಲ್ಲ. ಓಕೆ, ಲಯಬದ್ಧ ಸಂಕುಚನ ಅಂತಂದರೆ ನಿಮಗೆ ಹಾರ್ಟು ಇಷ್ಟು ನಿಮಿಷದಲ್ಲಿ ಇಷ್ಟೇ ಸರಿ ಫ್ರೀಕ್ವೆನ್ಸಿಲಿ ಬಡ್ಕೊಳ್ಳುತ್ತೆ. ಸೊ ಲಯಬದ್ಧ ಸಂಕುಚನ ಅಂತಂದರೆ ಅದೇ ಲಯಬದ್ಧವಾಗಿ ಹೋಗುತ್ತೆ, ಅಂದರೆ ಆರ್ಗನೈಸ್ಡ್ ಆಗಿ ಹೋಗುತ್ತೆ ಅಂತ ಅರ್ಥ. ಅದು ಆರ್ಗನೈಸ್ಡ್ ಆಗಿ ವರ್ಕ್ ಆಗುತ್ತೆ. ಅದು ನಿಮಗೆ ಯಾವಾಗ ಬೇಕಂದರೆ ಸ್ಪೀಡಾಗಿ, ಯಾವಾಗ ಬೇಕಂದರೆ ಕಡಿಮೆ ಆಗಿ ಮಾಡೋದು ಕಷ್ಟ ಇದರಲ್ಲಿ. ಅದೇ ಥರ ಆಯಾಸಗೊಳ್ಳುವುದಿಲ್ಲ. ಇದು ಆಯಾಸಗೊಂಡ್ರೆ ಕಲಾಸ್, ಜೀವ ನಿಂತೋಗುತ್ತೆ. ಅದೇ ಥರ ಇಲ್ಲಿ ಈ ಬಾಕ್ಸ್ ಕೊಟ್ಟಿದ್ದೀನಿ ನೋಡಿ, ಪರೀಕ್ಷೆಗೆ ಪ್ರಮುಖ ಅಂಶಗಳು ಅಂತ. ಅತ್ಯಂತ ದೊಡ್ಡ ಸ್ನಾಯು ಯಾವುದು ಅಂತ ಕ್ವಶನ್ ಬಂದಿದೆ ಒಂದು ಸರಿ. ಸೊ ಗ್ಲುಟಿಯಸ್ ಮ್ಯಾಕ್ಸಿಮಸ್ ಅನ್ನೋದು, ಮ್ಯಾಕ್ಸಿಮಮ್ ಅಂತ ಒಂದು ಏನಿದೆ ನೋಡಿ, ಇಲ್ಲಿ ಹೆಸರಲ್ಲೇ ಅರ್ಥ ಇದೆ ಸುಮಾರು. ಸೊ ಗ್ಲುಟಿಯಸ್ ಮ್ಯಾಕ್ಸಿಮಸ್ ಅನ್ನೋದು ಅತ್ಯಂತ ದೊಡ್ಡ ಸ್ನಾಯು. ಅತ್ಯಂತ ಬಲಿಷ್ಠ ಸ್ನಾಯು ಯಾವುದು ಅಂದರೆ ದವಡೆ. ಓಕೆ, ನೆಕ್ಸ್ಟ್ ಅತ್ಯಂತ ಚಿಕ್ಕ ಸ್ನಾಯು ಯಾವುದು ಅಂದರೆ ಸ್ಟ್ಯಾಪಿಡಿಯಸ್. ನೀವು ಕಮೆಂಟ್ ಬಾಕ್ಸಲ್ಲಿ ಇದನ್ನು ಸರ್ಚ್ ಮಾಡಿ, ಸ್ಟ್ಯಾಪಿಡಿಯಸ್ ಎಲ್ಲಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟು ಸ್ನಾಯು ಆಯಾಸಕ್ಕೆ ಕಾರಣ, ಇದು ನಿಮಗೆ ಮೊನ್ನೆ ನಡೆದಂಥ PSI ಎಕ್ಸಾಮಲ್ಲೇ ಇದನ್ನು ಕ್ವಶನ್ ಕೇಳಿದ್ದಾರೆ. ಸ್ನಾಯು ಆಯಾಸಕ್ಕೆ ಅಂದರೆ ಮಸಲ್, ನೀವು ಜಾಸ್ತಿ ಕೆಲಸ ಮಾಡಿದಾಗ, ಜಾಸ್ತಿ ನಡೆದಾಗ ಅಥವಾ ರನ್ನಿಂಗ್ ಮಾಡ್ತಿರ್ಬೇಕಾದ್ರೆ ಮಸಲ್ ಕ್ಯಾಚ್ ಆಗುತ್ತೆ, ಗೊತ್ತಾ? ಮಸಲ್ ಕ್ಯಾಚ್ ಆಗಿ ನಿಮಗೆ ಪೇನ್ ಆಗುತ್ತೆ. ಆ ಪೇನ್ ಯಾಕಾಗುತ್ತೆ ಅಂದರೆ ಬಾಡಿಲಿ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡಕ್ಷನ್ ಆಗೋದ್ರಿಂದ ಈ ಮಸಲ್ ಕ್ಯಾಚ್ ಆಗುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡಕ್ಷನ್ ಆಗೋದ್ರಿಂದ ಮಸಲ್ ಕ್ಯಾಚ್ ಆಗುತ್ತೆ. ಸೊ ಈ ಲ್ಯಾಕ್ಟಿಕ್ ಆ್ಯಸಿಡ್ ನೆನಪಿಟ್ಕೊಳ್ಳಿ, ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡಕ್ಷನ್ ಆದರೆ ಮಸಲ್ ಕ್ಯಾಚ್ ಆಗುತ್ತೆ. ಓಕೆ, ನೆಕ್ಸ್ಟು ನಾವಿಲ್ಲಿ ಸ್ನಾಯು ಅಂಗಾಂಶವನ್ನು ನೋಡಿದ್ವಿ. ಅದೇ ಥರ ನೆಕ್ಸ್ಟ್ ಸಡಿಲ ಸಂಯೋಜಕ ಅಂಗಾಂಶ ಅಂತ ನೆಕ್ಸ್ಟ್ ಟಾಪಿಕ್ಕು. ದೇಹದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿರುವ ಅಂಗಾಂಶ ಯಾವುದು ಅಂತ ಕೇಳಿದರೆ ಇದೆ. ಓಕೆ, ಲೂಸ್ ಕಾಂಪ್ಲೆಕ್ಸ್ ಟಿಶ್ಯೂಸ್ ಇದು. ಇದರಲ್ಲಿ ಏರಿಯೋಲಾರ್ ಅಂತ ಒಂದು ಬರುತ್ತೆ. ಇದೇನೆಂದರೆ ಚರ್ಮದ ಕೆಳಗಡೆ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳ್ದಂಗೆ ಏರ್ ಅಂತಿದೆಯಲ್ಲ. ಓಕೆ, ಈ ಚರ್ಮದ ಕೆಳಗಡೆ ಇರುತ್ತೆ, ಚರ್ಮವನ್ನು ಸ್ನಾಯುವಿಗೆ ಬಂಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಸ್ಕಿನ್ ಕೆಳಗಡೆ, ಎಕ್ಸಾಕ್ಟ್ಲಿ ಕೆಳಗಡೆ, ಸ್ಕಿನ್ನಿಗೆ ಎಪಿಥೀಲಿಯಲ್ ಅಂತ ಕರಿತೀವಿ. ಸ್ಕಿನ್ ಎಕ್ಸಾಕ್ಟ್ ಕೆಳಗಡೆ ಇರೋದಕ್ಕೆ ನಾವು ಏರಿಯೋಲಾರ್ ಅಂಗಾಂಶ ಅಂತ ಕರಿತೀವಿ. ಇದೇನು ಮಾಡುತ್ತೆ, ನಮ್ಮ ಬಾಡಿಲಿರುವಂಥ ಮಸಲ್ಸನ್ನು ಸ್ಕಿನ್ನಿಗೆ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟು ಎಡಿಪೋಸ್ ಅಂತ. ಎಡಿಪೋಸಲ್ಲಿ ಏನು ಮಾಡುತ್ತೆ, ಎಡಿಪೋಸ್ ಟಿಶ್ಯೂವಲ್ಲಿ ಏನಾಗುತ್ತೆ, ಕೊಬ್ಬು ಸಂಗ್ರಹಣೆ ಆಗುತ್ತೆ. ಮತ್ತು ಇದು ಉಷ್ಣ ನಿಯಂತ್ರಕ. ಇದು ಅಂದರೆ ಹೀಟನ್ನು ಕಂಟ್ರೋಲ್ ಮಾಡುತ್ತೆ ಈ ಟಿಶ್ಯೂ. ಅದ್ರ ಜೊತೆಗೆ ನಿಮಗೆ ಫ್ಯಾಟನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಇಲ್ಲಿ ಯೆಲ್ಲೋ ಕಲರಲ್ಲಿ ಏನು ಈ ಡೈಗ್ರಾಮಲ್ಲಿ ನಿಮಗೆ ಮೆನ್ಷನ್ ಆಗಿದೆ, ಇದು ಫ್ಯಾಟ್ ಇದು. ಓಕೆ, ಈ ಫ್ಯಾಟೇ ಜಾಸ್ತಿ ಅಕ್ಯುಮುಲೇಟ್ ಆದರೆ ನಿಮಗೆ ಡಯಾಬಿಟಿಸ್ ಮೆಲಿಟಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಇಲ್ಲೊಂದು ಪಾಯಿಂಟ್ ಇದೆ, ಟೆಂಡಾನ್ ಅಂತ. ಈಗ ನೀವು ಸೂಸೈಡ್ ಮಾಡ್ಕೊಳ್ಳೋದನ್ನೆಲ್ಲ ಮೂವಿಲಿ ಎಲ್ಲ ನೋಡಿರ್ತೀರ. ಕೈ ಕೊರ್ಕೊಂಡು ಅಥವಾ ಏನೋ ಬ್ಲೇಡ್ ಹಾಕ್ಕೊಂಡು ಈ ಥರ ಏನೋ ಸೂಸೈಡ್ ಮಾಡ್ಕೋತಿರ್ತಾರೆ. ನೀವು ಯಾವಾಗ ಕೈಯಲ್ಲಿ ಅಥವಾ ಏನೋ ಮಸಲಲ್ಲಿ ಟೆಂಡಾನ್ ಅಂತ ಒಂದು ಕಾಂಪೋನೆಂಟ್ ಇರುತ್ತೆ, ಟೆಂಡಾನ್ ಅಂತ. ಆ ಟೆಂಡಾನ್ ಕಾಂಪೋನೆಂಟ್ ಬ್ರೇಕ್ ಆದರೆ ನಿಮಗೆ ಬ್ಲಡ್, ಆ ಏನು ನಿಮಗೆ ಟಿಶ್ಯೂ ಇದೆ ಆ ಟಿಶ್ಯೂ ವರ್ಕ್ ಮಾಡೋದು ನಿಲ್ಲಿಸ್ಬಿಡುತ್ತೆ, ಅದರಲ್ಲಿ ಶಕ್ತಿ ಹೋಗ್ಬಿಡುತ್ತೆ. ಟೆಂಡಾನ್ ಅಂದರೆ ಏನಂದರೆ ಸ್ನಾಯುಗಳನ್ನು ಮೂಳೆಗಳಿಗೆ ಸೇರಿಸುವಂಥ ಇದು ಕಾಂಪೋನೆಂಟ್. ಇದು ಅಂದರೆ ನಿಮ್ಮ ಟಿಶ್ಯೂಸ್ ಏನಿದೆ ಅದನ್ನು ಬೋನಿಗೆ ಕನೆಕ್ಟ್ ಮಾಡಿಟ್ಟಿರುತ್ತೆ. ಯಾವಾಗ ಟೆಂಡಾನ್ ಕಟ್ಟಾಗುತ್ತೆ ಆವಾಗ ಆ ಪಾರ್ಟು ಕೆಲಸ ಮಾಡೋದನ್ನು ಅದು ನಿಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಆಮೇಲೆ. ಅದೇ ಥರ ನಿಮಗೆ ಲಿಗಮೆಂಟ್ ಅಂತ ನೋಡಿರ್ತೀರ. ಲಿಗಮೆಂಟ್ ಅಂದರೆ ಮೂಳೆಗಳನ್ನು ಮೂಳೆಗಳಿಗೆ ಸೇರಿಸುತ್ತದೆ. ಇದನ್ನು ಕೇಳಿದರೆ ವಾಟ್ ಈಸ್ ಲಿಗಮೆಂಟ್, 4 ಆಪ್ಷನ್ ಕೊಟ್ಬಿಡ್ತಾರೆ. ಸೊ ಲಿಗಮೆಂಟ್ ಅಂದರೆ ಒಂದು ಮೂಳೆನ ಇಲ್ಲಿ ನೋಡ್ಬೋದು ನೀವು, ಒಂದು ಮೂಳೆನ ಇನ್ನೊಂದು ಮೂಳೆಗೆ ಸೇರಿಸೋದಕ್ಕೆ ಲಿಗಮೆಂಟ್ ಅಂತಾರೆ. ಟೆಂಡಾನ್ ಅಂದರೆ ಮಸಲ್ಸನ್ನು ಮೂಳೆಗಳಿಗೆ ಸೇರಿಸೋದನ್ನು. ಅಂದರೆ ಒಂದು ಮಸಲ್ಲು ಬೋನಿಗೆ ಅಟ್ಯಾಚ್ ಆದರೆ ಅದನ್ನು ಟೆಂಡಾನ್ ಅಂತ ಕರೀತಾರೆ. ಓಕೆ,
ನೆಕ್ಸ್ಟು ಇಲ್ಲಿದೆ ನೋಡಿ, ಇಲ್ಲಿ ಟೆಂಡಾನ್ ಚಿತ್ರ ಇದೆ, ಇಲ್ಲಿದೆಯಲ್ಲ ಇದು ಟೆಂಡಾನ್. ಇದು ನೀವು ಇದೇನಾದ್ರು ಕಟ್ಟಾದರೆ ಈ ಬೋನಿಗೆ ಮತ್ತು ಈ ಮುಂದೆ ಇರುವಂಥ ಪಾರ್ಟಿಗೆ ಕನೆಕ್ಷನ್ ಮಿಸ್ ಆಗಿಬಿಡುತ್ತೆ. ನೀವೇನು ಬೇಕಾವಾಗ ಮಾಡೋಕ್ಕಾಗಲ್ಲ ಕೈಯಿಂದ, ಓಕೆ, ಕಾಲಿಂದ ಯಾವ ಪಾರ್ಟ್ ಕಟ್ಟಾಗಿರುತ್ತೋ ಅಲ್ಲಿ. ನೆಕ್ಸ್ಟು ದಟ್ಟ ಸಂಯೋಜಕ ಅಂಗಾಂಶಗಳ ಬಗ್ಗೆ ನೋಡ್ತಾ ಇದ್ದೀವಿ. ದಟ್ಟ ಸಂಯೋಜಕ ಅಂದರೆ ನೋಡಿ ಇಲ್ಲಿ ಸ್ಟೇಬಲ್, ಅದು ಏನು ಗಟ್ಟಿಯಾಗಿರುವಂಥದ್ದು. ಇದರಲ್ಲಿ ಒಂದು 2-3 ಬರುತ್ತೆ. ಫಸ್ಟ್ ಒಂದು ಕಾರ್ಟಿಲೇಜ್ ಅಂತ. ಕಾರ್ಟಿಲೇಜ್ ಅಂದರೆ ಏನು? ಬೋನೆ. ಇದು ಕಾರ್ಟಿಲೇಜ್ ಅಂದರೆ ಬೋನೆ, ಬಟ್ ಮೃದು ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ನಿಮ್ಮ ಕಿವಿಲಿರುವಂಥ ಬೋನು ಮತ್ತು ಮೂಗಲ್ಲಿರುವಂಥ ಬೋನು, ಇದೆರಡು ಏನು ಮಾಡುತ್ತೆ, ನಿಮಗೆ ಸಾಫ್ಟಾಗೇ ಇದೆ, ಬಟ್ ಆದರೆ ಬೋನು. ಇದಕ್ಕೆ ಕಾರ್ಟಿಲೇಜ್ ಅಂತ ಕರೀತಾರೆ. ಇದು ಯಾವ ಪ್ರೋಟೀನಿಂದ ಆಗಿದೆ ಅಂತ ಕ್ವಶನ್ ಕೇಳ್ಬೋದು. ಇದನ್ನು ಇನ್ನೂವರೆಗೂ ಕೇಳಿಲ್ಲ KPSCಯಲ್ಲಿ, ಬಟ್ ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕ್ಯಾಂಡ್ರಿನ್ ಮತ್ತು ಕೊಲಾಜಿನ್ ಅನ್ನೋ ಒಂದು ಪ್ರೋಟೀನಿಂದ ಈ ಕಾರ್ಟಿಲೇಜ್ ಆಗಿರುತ್ತೆ. ಕ್ಯಾಂಡ್ರಿನ್ ಮತ್ತು ಕೊಲಾಜಿನ್ ಅಂತ ಇದರಿಂದ ಆಗಿರುತ್ತೆ. ನೆಕ್ಸ್ಟು ಮೂಳೆ, ಬೋನು, ನೆಕ್ಸ್ಟ್ ಟಿಶ್ಯೂ. ಇದು ಕೂಡ ಬೋನ್ ಕೂಡ ಒಂದು ಟಿಶ್ಯೂನೇ, ಯಾಕಂದರೆ ಇದು ಕೂಡ ಸೇಮ್ ಸ್ಟ್ರಕ್ಚರ್ ಆಫ್ ಸೆಲ್ಸಿಂದನೇ ಆಗಿರುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಫಾಸ್ಫೇಟಿಂದ ಬೋನ್ ಆಗಿರುತ್ತೆ. ಬೋನ್ ಮ್ಯಾರೋ ರಕ್ತ ಕಣಗಳನ್ನು ಉತ್ಪಾದಿಸುತ್ತೆ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಬಟ್ ಇಲ್ಲೇನಿದೆ, ಇದು ತುಂಬ ಇಂಪಾರ್ಟೆಂಟು. ಬೋನ್ ರಿಲೇಟೆಡ್ ಡಿಸೀಸಸ್ ಬಗ್ಗೆ ಕೇಳಿದ್ದಾರೆ ಸುಮಾರು ಎಕ್ಸಾಮಲ್ಲಿ. ಅತ್ಯಂತ ಉದ್ದವಾದ ಮೂಳೆ ಯಾವುದು ಅಂದರೆ ಫೀಮರ್, ಅಂದರೆ ತೊಡೆಯ ಮೂಳೆ. ಇದು ರೋಗಗಳು ಯಾವುದಾದ್ರು ರಿಕೆಟ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ರಿಕೆಟ್ಸ್ ಅನ್ನೋ ರೋಗ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಬರುವಂಥ ರೋಗ, ಇದು ಕೂಡ ಮೂಳೆಗೆ ಸಂಬಂಧಪಟ್ಟಿದ್ದು. ಅಸ್ಟಿಯೋಮೆಲಾಸಿಸ್ ಅಂತ ಒಂದು ರೋಗ ಇದೆ. ಈ ಅಸ್ಟಿಯೋಮೆಲಾಸಿಸಲ್ಲಿ ಏನಾಗುತ್ತೆ ಅಂದರೆ ಬೋನ್ ಸಿಕ್ಕಾಪಟ್ಟೆ ಮೃದುವಾಗಿರುತ್ತೆ, ಸ್ವಲ್ಪ ಏನೋ ಮಾಡೋಕ್ಕಾದ್ರೂ ಬೋನ್ ಮುರಿದೋಗುತ್ತೆ. ಸೊ ಈ ಮೃದು ಮೂಳೆ ಇರುವಂಥ ಒಂದು ರೋಗಕ್ಕೆ ಅಸ್ಟಿಯೋಮೆಲಾಸಿಸ್ ಅಂತ ಕರೀತಾರೆ. ಅಸ್ಟಿಯೋಪೋರೋಸಿಸ್ ಅನ್ನೋದು ತುಂಬ ನ್ಯೂಸಲ್ಲಿರುವಂಥ ಡಿಸೀಸ್ ಇದು. ಅಸ್ಟಿಯೋಪೋರೋಸಿಸಲ್ಲಿ ಏನಾಗುತ್ತೆ, ನಿಮ್ಗೆ ನೋಡಿ ಪೋರಸ್ ಅಂತ ಇಲ್ಲೇ ಇದೆ. ಸೊ ಪೋರ್ಸ್ ಅಂದರೆ ನಿಮಗೆ ರಂಧ್ರಗಳಿರುತ್ತೆ. ಮೂಳೆಯಲ್ಲಿ ಏನಾಗಿರುತ್ತೆ, ಚಿಕ್ಕ ರಂಧ್ರಗಳಿರೋದ್ರಿಂದ ಅದು ಡೆನ್ಸಿಟಿ ಕಡಿಮೆ ಆಗಿಬಿಟ್ಟಿರುತ್ತೆ ಮೂಳೆದು. ಏನಾದ್ರು ಸ್ವಲ್ಪ ಕೈ ಕಾಲು ತಾಕಿದ್ರು ಬೋನ್ ಬ್ರೇಕ್ ಆಗುತ್ತೆ, ಫ್ರ್ಯಾಕ್ಚರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಸ್ಟಿಯೋಪೋರೋಸಿಸ್ಸು ಅಂದರೆ ಇದು ಕೂಡ ಬೋನಿಗೆ ರಿಲೇಟೆಡ್ ಒಂದು ಡಿಸೀಸು. ಇಲ್ಲಿದೆ ನೋಡಿ, ಇಲ್ಲಿದೆ ಅದು ಅಸ್ಟಿಯೋಪೋರೋಸಿಸ್ದು ರಿಲೇಟೆಡ್ ಚಿತ್ರ ಇದೆ ಇಲ್ಲಿ, ಒಂದು ಸಾರಿ ನೋಡ್ಕೊಳ್ಳಿ. ನೆಕ್ಸ್ಟ್ ಲಿಕ್ವಿಡ್ ರೂಪದಲ್ಲಿರುವಂಥ ಟಿಶ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಆಲ್ಮೋಸ್ಟ್ ಲಾಸ್ಟ್ ಟಾಪಿಕಿಗೆ ಬಂದ್ವಿ ನಾವು. ಲಿಕ್ವಿಡ್ ರೂಪದಲ್ಲಿರುವಂಥ ಟಿಶ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಿಕ್ವಿಡ್ ರೂಪದಲ್ಲಿರೋ ಟಿಶ್ಯೂಸ್ ಯಾವುದು ಅಂದರೆ ಪ್ಲಾಸ್ಮಾ, WBC ಮತ್ತು RBC. ಪ್ಲಾಸ್ಮಾ 55% ಇದೆ ಬಾಡಿಲಿ, WBC ಮತ್ತು RBC. ಓಕೆ, ನೆಕ್ಸ್ಟು ಇದೇನು ವಸ್ತುಗಳ ಸಾಕಾಣಿಕೆಗೋಸ್ಕರ ಯೂಸ್ ಮಾಡ್ತಾರೆ, ದ್ರವ ರೂಪದಲ್ಲಿರುತ್ತೆ. ರಕ್ತದ 55% ಈ ಪ್ಲಾಸ್ಮಾನೇ ಇದೆ. ನೆಕ್ಸ್ಟು RBC ಬಗ್ಗೆ ತುಂಬ ಇಂಪಾರ್ಟೆಂಟ್. RBC ಬಗ್ಗೆ ಕ್ವಶನ್ ಕೇಳಿದ್ದಾರೆ ಕೂಡ. ಈ RBC ಏನು ಮಾಡುತ್ತೆ, ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ನಿಗೆ ಹೆಲ್ಪ್ ಮಾಡುತ್ತೆ, ರೆಡ್ ಬ್ಲಡ್ ಸೆಲ್ಸು. ನೆಕ್ಸ್ಟ್ ಅದೇ ಥರ ಕೆಂಪು ಬಣ್ಣಕ್ಕೆ ಯಾವುದು ಕಾರಣ ಅಂದರೆ ಹಿಮೋಗ್ಲೋಬಿನ್ ಇರೋದ್ರಿಂದ, ಹಿಮೋಗ್ಲೋಬಿನ್ ಅನ್ನೋ ಒಂದು ಕೆಮಿಕಲ್ ಇರೋದ್ರಿಂದ ಇದು ಕೆಂಪು ಬಣ್ಣಕ್ಕೆ ಕನ್ವರ್ಟ್ ಆಗಿರುತ್ತೆ. ನೆಕ್ಸ್ಟು ಇದು RBCದು ಜೀವಿತಾವಧಿ ಎಷ್ಟು ಅಂತ ಒಂದು ಎಕ್ಸಾಮಲ್ಲಿ PC ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ 120 ದಿನಗಳು ಜೀವಿತಾವಧಿ ಇರುತ್ತೆ ಒಂದು RBCಗೆ. ನೆಕ್ಸ್ಟು RBCಗಳ ಸ್ಮಶಾನ ಅಂತ ಯಾವುದಕ್ಕೆ ಕರೀತಾರೆ ಅಂತಂದರೆ ಸ್ಪ್ಲೀನ್ ಅಥವಾ ಗುಲ್ಮ ಅಂತ ಏನು ಕರಿತೀವಿ, ಇದಕ್ಕೆ RBCಯ ಸ್ಮಶಾನ ಅಂತ ಕರೀತಾರೆ. ಓಕೆ, ನೆಕ್ಸ್ಟು WBC ರೋಗ ನಿರೋಧಕ ಶಕ್ತಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, WBC ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲೇ ನಿಮಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. WBC ನಿಮಗೆ ಬಾಡಿಲಿ ಒಂದು ಲಿಮಿಟ್ವರೆಗೂ ಇದ್ದರೆ ಅದು ಒಳ್ಳೆಯದು. WBC ವೈಟ್ ಬ್ಲಡ್ ಸೆಲ್ಸ್ ಒಂದು ಲಿಮಿಟ್ವರೆಗೂ ಇದ್ದರೆ ಒಳ್ಳೆಯದು. ನಿಮಗೆ ಒಂದು ಲಿಮಿಟ್ ದಾಟಿದ್ರೆ, ನಿಮಗೆ WBC ಒಂದು ಲಿಮಿಟ್ಗಿಂತ ಜಾಸ್ತಿ ಆದರೆ ಅದಕ್ಕೆ ಬ್ಲಡ್ ಕ್ಯಾನ್ಸರ್ ಅಂತ ಕರೀತಾರೆ. ಲ್ಯುಕೇಮಿಯಾ ಅಂತ ಏನು ಕರಿತೀರಿ ನೀವು, ಲ್ಯುಕೇಮಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ ಅಂತ ಏನು ಕರೀತಾರೆ. ಸೊ ಅದು ಇಟ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ಡ್ ನಂಬರ್ ಆಫ್ WBC ಅಂತ ಇಲ್ಲಿ ಒಂದು ಪಾಯಿಂಟ್ ಇದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಪ್ಲೇಟ್ಲೆಟ್ಸ್ ಬಗ್ಗೆ ನಾವಿಲ್ಲಿ RBC ನೋಡಿದ್ವಿ, WBC ನೋಡಿದ್ವಿ. ಪ್ಲೇಟ್ಲೆಟ್ಸ್ ಬಗ್ಗೆ, ಪ್ಲೇಟ್ಲೆಟ್ಸ್ ಯಾಕೆ ಹೆಲ್ಪ್ ಮಾಡುತ್ತೆ, ರಕ್ತ ಹೆಪ್ಪುಗಟ್ಟುವಿಕೆ. ಓಕೆ, ರಕ್ತ ಹೆಪ್ಪುಗಟ್ಟೋದಕ್ಕೆ ನಮಗೆ ಪ್ಲೇಟ್ಲೆಟ್ಸ್ ಬೇಕಾಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಡೆಂಗ್ಯೂ ಜ್ವರ ಬಂದಾಗ ನಮ್ಮ ಬಾಡಿಲಿ ಸಮಸ್ಯೆ ಆಗೋದೇ ಪ್ಲೇಟ್ಲೆಟ್ಸ್ದು. ಪ್ಲೇಟ್ಲೆಟ್ಸ್ ಕಡಿಮೆ ಆದರೆ ನಿಮಗೆ ಬ್ಲಡ್ಡು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಬ್ಲಡ್ ಕಡಿಮೆ ಆಗುತ್ತೆ ಬಾಡಿಲಿ. ಸೊ ಇಟ್ ಈಸ್ ವೆರಿ ಡೇಂಜರಸ್. ಯಾವ ಪ್ರೋಟೀನು ರಕ್ತ ಹೆಪ್ಪುಗಟ್ಟೋದಕ್ಕೆ ಯೂಸ್ ಆಗುತ್ತೆ ಅಂತ ಒಂದು ಕ್ವಶನ್ ಕೇಳಿದ್ದಾರೆ.
ಫೈಬ್ರೋಸಿಸ್ ಅಂತ ಫೈಬ್ರೋಜನ್ ಅಂತ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಲಿಂಫ್ ಅಥವಾ ದುಗ್ಧರಸ ಅಂತ ಏನು ಕರಿತೀರಿ, ಇದು ಬಣ್ಣರಹಿತ ಇರುತ್ತೆ. ರೋಗನಿರೋಧಕ ವ್ಯವಸ್ಥೆ, ಲಿಂಫೋಸೈಟ್ಸು ಪ್ರೊಡಕ್ಷನ್ ಆಗುತ್ತೆ ಇದ್ರದ್ದು ಅಷ್ಟೇ, ಏನಂತ ಬರೀ ಇಂಪಾರ್ಟೆಂಟ್ ಅಲ್ಲ. ಬಟ್ ಇಲ್ಲೊಂದು ಪಾಯಿಂಟ್ ಇದೆ, ನಿಮಗೆ ಸಾರ್ವತ್ರಿಕ ಯೂನಿವರ್ಸಲ್ ಡೋನಾರ್ ಮತ್ತು ಯೂನಿವರ್ಸಲ್ ಎಕ್ಸೆಪ್ಟರ್ ಬಗ್ಗೆ ಸುಮಾರು ಸಾರಿ ಕ್ವಶನ್ ಕೇಳಿದ್ದಾರೆ. ಯೂನಿವರ್ಸಲ್ ಡೋನಾರ್ ಮತ್ತು ಯೂನಿವರ್ಸಲ್ ಎಕ್ಸೆಪ್ಟರ್ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಯಾವಾಗಲೂ ಕನ್ಫ್ಯೂಸ್ ಆಗುವಂಥ ಪಾಯಿಂಟ್ ಇದೊಂದು ಸಾರಿ ನೆನ್ಪಿಟ್ಕೊಂಬಿಡಿ. ಯೂನಿವರ್ಸಲ್ ಡೋನಾರ್ ಯಾರು ಅಂದರೆ ಓ ಗ್ರೂಪ್ನವರು ಅಂತ. ಇದನ್ನು ಹೆಂಗೆ ನೆನಪಿಟ್ಕೋತಾರೆ ಅಂದರೆ, ಈಗ ನೋಡಿ ಡೋನಾರಲ್ಲಿ 2 ಸಾರಿ ಓ ಬಂದಿದೆ, ಸೊ ಡೋನಾರ್ದು ಯಾರು ಅಂದರೆ ಓ ಗ್ರೂಪ್, ಬ್ಲಡ್ ಗ್ರೂಪ್ ಓನವರು ಯೂನಿವರ್ಸಲ್ ಡೋನಾರ್ ಇವರು. ಯೂನಿವರ್ಸಲ್ ಎಕ್ಸೆಪ್ಟರ್ ಯಾರು ಅಂತಂದರೆ ಎ ಬಿ ಅಂತ, ಎ ಬಿ ಬ್ಲಡ್ ಗ್ರೂಪ್ ಇರೋರು ಯೂನಿವರ್ಸಲ್ ಎಕ್ಸೆಪ್ಟರ್ ಇವರು. ಅಂದ್ರೇನು, ಓ ಬ್ಲಡ್ ಗ್ರೂಪ್ ಇರೋರು ಯಾರಿಗೆ ಬೇಕಾದರೂ ಕೊಡ್ಬೋದು ಇವರು ಬ್ಲಡ್ಡನ್ನು, ಎ ಬಿ ಇರೋರು ಯಾರು ಬೇಕಾದರೂ ಅವ್ರ ಹತ್ರ ಇಸ್ಕೋಬೋದು ಅಂತ. ಓಕೆ, ನೆಕ್ಸ್ಟು ಲಾಸ್ಟ್ ಟಿಶ್ಯೂ ನರ್ವ್ ಟಿಶ್ಯೂ ಅಂತ. ದೇಹದ ಅತ್ಯಂತ ಉದ್ದವಾದ ಜೀವಕೋಶ ಯಾವುದು ಅಂದರೆ ಅದು ನರ್ವ್ ಸೆಲ್. ಅದು ಓಕೆ, ನರ್ವ್ ಸೆಲ್ಲು ನಾವು ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಲಾಂಗೆಸ್ಟ್ ಸೆಲ್ ಯಾವುದು ಬಾಡಿಯಲ್ಲಿ ಅಂತಂದರೆ ನರ್ವ್ ಸೆಲ್. ಇದು ವಿಭಜನೆ ಹೊಂದುವುದಿಲ್ಲ. ಯಾಕೆ ಅಂತ ಕೂಡ ನಾವು ಹೇಳಿದ್ವಿ, ಇದನ್ನು ಡಿಸ್ಕಸ್ ಮಾಡಿದ್ವಿ. ಯಾಕೆ ವಿಭಜನೆ ಹೊಂದುವುದಿಲ್ಲ ಅನ್ನೋದನ್ನು ನೀವು ಕ್ಲಾಸ್ ಕೇಳಿದರೆ ಗೊತ್ತಾಗುತ್ತೆ. ಸೆಂಟ್ರೋಸೋಮ್ ಅಂತ ಏನು ಸೆಲ್ಸಲ್ಲಿರುತ್ತೆ, ಸೆಂಟ್ರೋಸೋಮ್ ಅಂತ ಏನು ಆ್ಯನಿಮಲ್ ಸೆಲ್ಲಲ್ಲಿರುತ್ತೆ, ಆ ಸೆಂಟ್ರೋಸೋಮ್ಸು ನರ್ವ್ ಸೆಲ್ಲಲ್ಲಿ ಇರಲ್ಲ. ಈ ಸೆಂಟ್ರೋಸೋಮ್ಸ್ ಇದ್ದರೆ ಮಾತ್ರ ಮೈಟೋಸಿಸ್ ಮಿಯೋಸಿಸ್ ಡಿವಿಷನ್ ಆಗೋದ್ರಿಂದ ನಿಮಗೆ ಸೆಲ್ಸು ಡಿವಿಷನ್ ಆಗುತ್ತೆ. ಈ ಸೆಂಟ್ರೋಸೋಮೇ ಇಲ್ಲ ನರ್ವ್ ಸೆಲ್ಲಲ್ಲಿ ಅನ್ನೋ ಕಾರಣದಿಂದ ಈ ನರ್ವ್ ಸೆಲ್ಗಳು ಡಿವೈಡೇ ಆಗಲ್ಲ. ಓಕೆ, ನೆಕ್ಸ್ಟು ಇದರಲ್ಲಿ ಈ ನರ್ವ್ ಸೆಲ್ ನೋಡಿ ಮಧ್ಯದಲ್ಲಿರುವಂಥ ಈ ಪಾರ್ಟನ್ನು ಸೈಟಾನ್ ಅಂತ ಕರೀತಾರೆ. ನೆಕ್ಸ್ಟು ಇಲ್ಲಿ ಚಿಕ್ಕದು ಏನು ಹಿಂಗೆ ಒಂದು ಬೇರ್ ಥರ ಬಂದಿರುತ್ತೆ, ಎಕ್ಸ್ಟರ್ನಲ್ ಬೇರ್ ಹೇರ್ ಥರ ಬಂದಿರುತ್ತೆ, ಇದು ನಿಮಗೆ ಡೆಂಡ್ರೈಟ್ಸ್ ಅಂತ ಕರೀತಾರೆ. ಮಧ್ಯದಲ್ಲಿರೋ ಪಾರ್ಟನ್ನು ಎಕ್ಸಾನ್ ಅಂತ ಕರೀತಾರೆ. ಇದಿಷ್ಟೇ, ನಿಮಗೇನೆ ಇದನ್ನು ಚಿತ್ರ ಹಾಕಿ ಎಕ್ಸ್ಪ್ಲೇನ್ ಮಾಡಂತ ಏನು ಕೇಳಲ್ಲ. ನಾನು ಇಲ್ಲಿ ಫಸ್ಟಿಗೆ ಹೇಳಿರೋ 1-2-3 ಪಾಯಿಂಟ್ ಅಷ್ಟೇ ಇಂಪಾರ್ಟೆಂಟು. ಇದು ಉದ್ದವಾದ ಜೀವಕೋಶ ಮತ್ತು ವಿಭಜನೆ ಹೊಂದುವುದಿಲ್ಲ. ಯಾಕೆ ಅನ್ನೋದಕ್ಕೆ ಕಾರಣ ಕೂಡ ಕೇಳ್ಬೋದು. ಓಕೆ, ಉದ್ದವಾದ ನರ ಯಾವುದು ಅಂತಂದರೆ ಸಯಾಟಿಕ್ ಅನ್ನೋ ಒಂದು ನರ. ಇದು ನಮ್ಮ ಹ್ಯೂಮನ್ ಬಾಡಿಯಲ್ಲಿರುವಂಥ ನರದ ವೇಗ ಎಷ್ಟಿದೆ ಅಂದರೆ ಸೆಕೆಂಡಿಗೆ 8 ಮೀಟರ್ ವೇಗ ಇದೆ ಇದು. ಓಕೆ, ಸೆಕೆಂಡಿಗೆ 8 ಮೀಟರ್ ವೇಗ ಇದೆ. ಇದರಲ್ಲಿ ಕೆಲವೊಂದು ಎಕ್ಸಾಮ್ ಅಂದರೆ ಇವೆಲ್ಲ ಪಾಯಿಂಟ್ಗಳನ್ನ ಬಿಟ್ಟು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಗಳನ್ನ, ಎಕ್ಸಾಮಿಗೆ ರಿಲೆವೆಂಟ್ ಪಾಯಿಂಟ್ಸ್ಗಳನ್ನ ಹಾಕಿದ್ದೀನಿ. ಪ್ರಾಣಿ ಅಂಗಾಂಶದಲ್ಲಿ ಹೆಚ್ಚು ಕೊಲಾಜಿನ್ ಇರುತ್ತೆ, ಸಸ್ಯಗಳಲ್ಲಿ ಸೆಲ್ಯುಲೋಸ್ ಇರುತ್ತೆ. ಸ್ಕರ್ವಿ ರೋಗ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ. ನೆಕ್ಸ್ಟು ಸಿಕಲ್ ಸೆಲ್ ಎನೆಮಿಯಾ ಅಂತ ಒಂದು ಡಿಸೀಸ್ ಇದೆ. ಇಲ್ಲೇನಾಗುತ್ತೆ, ಆರ್ ಬಿ ಸಿ ರೌಂಡ್ ಆಗಿ ಇದು ಸೆಲ್ ಇರುತ್ತೆ. ಬಟ್ ಸಿಕಲ್ ಸೆಲ್ ಎನೆಮಿಯಾದಲ್ಲಿ ಈ ಥರ ಸಿಕೆಲ್ ಸೆಲ್ ಥರ ಒಂದು ಅರ್ಧ ಚಂದಮ್ಮನ ಥರ ಒಂದು ಸೆಲ್ಲು ಫಾರ್ಮೇಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ದ ಸೆಲ್ ವಿಲ್ ರೆಡ್ಯೂಸ್. ಸೊ ಅದಕ್ಕೋಸ್ಕರ ಇವರಿಗೆ ಇದು ಸಮಸ್ಯೆ ಆಗುತ್ತೆ. ಸಿಕೆಲ್ ಸೆಲ್ ಎನೆಮಿಯಾ ಇದೊಂದು ಅನುವಂಶೀಯ ಕಾಯಿಲೆ, ಇದು ಜೆನೆಟಿಕ್ ಡಿಸಾರ್ಡರ್ ಇದು. ಓಕೆ, ನೆನ್ಪಿಟ್ಕೊಳ್ಳಿ. ಈ ಕೆಳಗಿನ ಯಾವುಗಳು ಜೆನೆಟಿಕ್ ಡಿಸಾರ್ಡರ್ ಅಥವಾ ಅನುವಂಶೀಯ ಕಾಯಿಲೆಗಳು ಅಂತ ಕ್ವಶನ್ ಕೇಳ್ಬೋದು. ಸಿಕೆಲ್ ಸೆಲ್ ಎನೆಮಿಯಾ ಇಸ್ ಅ ಜೆನೆಟಿಕ್ ಡಿಸಾರ್ಡರ್. ಆಮೇಲೆ ಪೆನ್ಸಿಲಿನ್ನ ಬ್ಯಾಕ್ಟೀರಿಯಾದಿಂದ ತಯಾರು ಮಾಡ್ತಾರೆ. ಬಾಡಿದು ಟೆಂಪ್ರೇಚರ್ನ ಯಾವ ಪಾರ್ಟ್ ಆಫ್ ಬ್ರೈನ್ ಕಂಟ್ರೋಲ್ ಮಾಡುತ್ತೆ ಅಂದರೆ, ನಾವು ಇದನ್ನು ಆ್ಯಕ್ಚುಲಿ ಬಾಡಿ ಪಾರ್ಟ್ಸನ್ನು ಮುಂದೆ ಡಿಸ್ಕಸ್ ಮಾಡ್ತೀವಿ. ಒಂದೊಂದೇ ಪಾರ್ಟ್, ಈಗ ಹಾರ್ಟಲ್ಲಿರೋ ಮಸಲ್ಸ್ ಯಾವುದು, ಹಾರ್ಟ್ ಏನೇನು ಕೆಲಸ ಮಾಡುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಬಟ್ ನಿಮಗೆ ಈ ಟಾಪಿಕಲ್ಲಿ ಸುಮ್ಮನೆ ಇದನ್ನೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಇದೆ ಅಂತ ಹೇಳ್ತಾ ಇದ್ದೀನಿ. ತಾಪಮಾನವನ್ನು ನಿಯಂತ್ರಣ ಮಾಡುವಂಥ ಕೇಂದ್ರ ಯಾವುದು ಬ್ರೈನಲ್ಲಿ ಅಂದರೆ ಹೈಪೋಥಾಲಮಸ್. ಓಕೆ, ಆಮೇಲೆ ಚರ್ಮದ ಬಣ್ಣಕ್ಕೆ ಕಾರಣ ಯಾವ ಕೆಮಿಕಲ್ ಅಂದರೆ ಮೆಲನಿನ್. ಅದೇ ಥರ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೂದಲಿಗೆ ಬಣ್ಣ ನೀಡುವಂಥ ಕೆಮಿಕಲ್ ಯಾವುದು ಅಂತ ಸುಮಾರು ಸರಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟು ಜನನ ಸಮಯದಲ್ಲಿ ಹೆಣ್ಮಕ್ಳು ಸ್ರವಿಸುವ ಹಾರ್ಮೋನ್ ಯಾವುದು ಅಂತ. ಅಂದರೆ ಮಕ್ಕಳು ಡಿಲೆವರಿ ಆಗಬೇಕಾದ್ರೆ ಆವಾಗ ಹೆಣ್ಮಕ್ಳಲ್ಲಿ ಯಾವ ಕೆಮಿಕಲ್ ರಿಲೀಸ್ ಆಗುತ್ತೆ ಅಂತ. ಆಕ್ಸಿಟೋಸಿನ್ ತುಂಬ ಇಂಪಾರ್ಟೆಂಟು. ಆಕ್ಸಿಟೋಸಿನ್. ಮಾನವ ರಕ್ತದಲ್ಲಿ ಅತಿ ಹೆಚ್ಚು ಇರುವ WBC ಯಾವುದು ಅಂದರೆ ನ್ಯೂಟ್ರೋಫಿಲ್ಸು. ಅತ್ಯಂತ ಬಲವಾದ ಮೂಳೆ ದವಡೆ.
ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿಗೆ ನಮ್ಮದು ಟಿಶ್ಯೂಸ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಈ ಟಿಶ್ಯೂಸ್ ಚಾಪ್ಟರು ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.